ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, BA ಅಂತಿಮ ವರ್ಷದ DSC 13ರಲ್ಲಿ 1ನೇ ಘಟಕದಲ್ಲಿ ಬರುವಂತ 3ನೇ ಅಧ್ಯಾಯ ನೈಜವಾದ ಮತ್ತು ನವನೈಜವಾದ ಅಥವಾ ವಾಸ್ತವವಾದ ಮತ್ತು ನವವಾಸ್ತವವಾದ ಅನ್ನುವಂತ 3ನೇ ಅಧ್ಯಾಯವನ್ನ ತಮ್ಮ ಜೊತೆಗೆ ಚರ್ಚೆ ಮಾಡುತ್ತಿದ್ದು, ಈ ವಿಡಿಯೋದಲ್ಲಿ ತಮಗೆ ಈ ರಿಯಾಲಿಸಂ ಅಥವಾ ನೈಜವಾದದ ಕುರಿತು ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇತ್ತು. ನೋಡಿ, ತಮ್ಮ ಮುಂದೆ ಒಂದು ಚಿತ್ರ ಕಾಣ್ತಿದೆ. ಈ ಚಿತ್ರದಲ್ಲಿ ಏನನ್ನ ತೋರಿಸಲಾಗಿದೆ ಅಂತಂದ್ರೆ, ಒಟ್ಟಾರೆ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳ ಪ್ರಮುಖ ದೇಶಗಳ ಈ ಧ್ವಜವನ್ನ ತೋರಿಸಲಾಗಿದೆ. ಅದರ ಜೊತೆಗೆ ಒಂದು ಎಲೆಯ ಮೂಲಕ ಅವುಗಳನ್ನ ಬಂಧಿಸಲಾಗಿದೆ. ಇದೇನನ್ನ ತೋರಿಸುತ್ತೆ ಅಂತಂದ್ರೆ, ಜಗತ್ತಿನ ಪ್ರತಿಯೊಂದು ದೇಶವೂ ಕೂಡ ಮತ್ತೊಂದು ದೇಶದ ಮೇಲೆ ಹೇಗೆ ಅವಲಂಬನೆಯಾಗಿದೆ, ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದ್ದಾವೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ನಾವು 3ನೆಯ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಇರೋದು ಏನು ಅಂತಂದ್ರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು, ಥೆರಾಟಿಕಲ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಗ್ಗೆ ನಾವು ನೋಡ್ತಾ ಇಲ್ಲಿಗೆ ಬಂದಿದ್ದೀವಿ ಅಥವಾ ಇದನ್ನ ತಿಳ್ಕೊಂತಾ ಇದ್ದೀವಿ. ಮೊದಲಿಗೆ ತಮ್ಗೆ ಗೊತ್ತಿರಲಿ, ನೈಜವಾದ, ವಾಸ್ತವವಾದ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಶಕ್ತಿ ಸಿದ್ಧಾಂತ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಇದನ್ನ ನಾವು ರಿಯಾಲಿಸಂ ಅಂತೇಳಿ ಕರಿತೀವಿ. ಈ ರಿಯಾಲಿಸಂ ಅನ್ನುವಂತ ಸಿದ್ಧಾಂತಕ್ಕಿಂತ ಪೂರ್ವದಲ್ಲಿ ಈ ಸೈದ್ಧಾಂತಿಕ ಆಯಾಮಗಳು ಅಂದ್ರೆ ಏನು ಅಂತಂದ್ರೆ, ತಮ್ಮ ಅಧ್ಯಯನಕ್ಕೆ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಕೊಡಲಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ಆಧಾರದ ಮೇಲೆ ರಚನೆಗೊಂಡಿದ್ದಾವೆ ಅನ್ನೋದರ ಕುರಿತು ಕೆಲವು ರಾಜನೀತಿ ತಜ್ಞರು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದರೆ, ಆ ಸಿದ್ಧಾಂತಗಳು ತಮಗೆ ತಿಳಿಬೇಕು ಅಥವಾ ತಮಗೆ ಗೊತ್ತಿರಲಿ. ಈ ಸಿದ್ಧಾಂತಗಳನ್ನ ಅಧ್ಯಯನ ಮಾಡೋದನ್ನೇ ನಾವು ಸೈದ್ಧಾಂತಿಕ ಆಯಾಮಗಳು ಅಂತೇಳಿ ಕರಿತೀವಿ. ಆಯಾಮಗಳು ಅಂತಾರೆ ದೃಷ್ಟಿಕೋನಗಳು, ಚೌಕಟ್ಟುಗಳು ಅನ್ನೋದನ್ನ ನಾವು ತಿಳ್ಕೊಂತೀವಿ. ಇನ್ನು ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಬರುವಂತ ಈ ಸೈದ್ಧಾಂತಿಕ ಆಯಾಮಗಳನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರೆ, ಒಂದು ಅಂಶ ತಮಗೆ ಗೊತ್ತಿರಲಿ, ಪ್ರತಿಯೊಂದು ಸಿದ್ಧಾಂತವೂ ಕೂಡ ಕೆಲವೊಂದಿಷ್ಟು ವಾದ ಸರಣಿಯನ್ನ ಮುಂದಿಡುತ್ತೆ. ಅದು ಅಂತಿಮ ಸತ್ಯ ಅಂತಲ್ಲ, ಅದಕ್ಕೆ ಇನ್ನೊಂದು ವಾದವು ಹುಟ್ಕೊಳ್ಳುತ್ತೆ. ಈ ತರದ ಸಿದ್ಧಾಂತಗಳು ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ನಾವು ನೋಡಿದೀವಿ ಅಂತಂದ್ರೆ, ನೋಡಿ, ಸಿದ್ಧಾಂತ ಅಂತಂದ್ರೆ ನಿರ್ದಿಷ್ಟವಾದಂತ ಘಟನೆ ಅಥವಾ ಕ್ರಿಯೆಯನ್ನ ಕುರಿತು ವಿವರಿಸಲಿಕ್ಕೆ ನೀಡಿರುವಂತ ಹೇಳಿಕೆಯನ್ನ ನಾವು ಸಿದ್ಧಾಂತ ಅಂತೇಳಿ ಕರಿಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಯಾವುದೋ ಒಂದು ವಿದ್ಯಮಾನ, ಯಾವುದೋ ಒಂದು ಕಾರ್ಯ ಅಥವಾ ಯಾವುದೋ ಒಂದು ಚಟುವಟಿಕೆ ಕುರಿತು ವಿವೇಚನಾಪೂರ್ವಕವಾಗಿ ಅಂದ್ರೆ ಆಲೋಚನೆ ಮಾಡಿ ನೀಡುವ ಹೇಳಿಕೆ ಅಥವಾ ಅದರ ಕುರಿತು ವಿವರಣೆ, ಅಥವಾ ಈ ತರದ ಮುಂದೆ ಘಟನೆ ನಡಿಬಹುದು ಅಂತೇಳಿ ಊಹೆ ಮಾಡೋದಿದೆಯಲ್ಲ, ಇದನ್ನು ಕೂಡ ನಾವು ಸಿದ್ಧಾಂತ ಅಂತೇಳಿ ಕರಿತೀವಿ. ಇನ್ನೊಂದು 3ನೇ ಅರ್ಥದಲ್ಲಿ ಸಿದ್ಧಾಂತ ಅಂದ್ರೆ ನೈಜವಾದ ಅಂದ್ರೆ ನಿಜವಾಗಿ ಸಾಧಿಸಬಹುದಾದ ಮತ್ತೆ ಸಾಧಿಸಿದಂತ ಅಥವಾ ಏನನ್ನ ನಾವು ಅಂದುಕೊಂಡಿರ್ತೀವಲ್ಲ ಅಂತ ಅಂಶಗಳನ್ನ ಪರೀಕ್ಷೆಗೆ ಒಡ್ಡಬಹುದಾದ, ಎಲ್ಲರೂ ಒಪ್ಪಿಕೊಳ್ಳುವ ಅಂದ್ರೆ ಸಾರ್ವತ್ರಿಕ ಅಂಶಗಳನ್ನ ಒಳಗೊಂಡಿರುವಂತ ವಿಚಾರ ಸರಣಿಯನ್ನೂ ಕೂಡ ನಾವು ಸಿದ್ಧಾಂತ ಅಂತೇಳಿ ಕರಿತೀವಿ. ಇನ್ನು ತಮ್ಮ 3ನೇ ಅಧ್ಯಾಯದ ವಿಚಾರಕ್ಕೆ ಬಂದ್ರೆ, ತಮಗೆ ನೈಜವಾದ ಅಥವಾ ವಾಸ್ತವವಾದ ಅಥವಾ ಶಕ್ತಿ ಸಿದ್ಧಾಂತ ಅಂತ ಕೂಡ ನಾವು ಇದನ್ನ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ರಿಯಾಲಿಸಂ ಅಂತ ಹೇಳಿ ಕರಿತೀವಿ. ನೋಡಿ, ಈ ರಿಯಾಲಿಸಂ ಅನ್ನುವಂಥ ಸಿದ್ಧಾಂತ ಯಾವುದರ ಸಲುವಾಗಿ ಹುಟ್ಕೊಂಡಿದೆ ಅಂತಂದ್ರೆ, ಆದರ್ಶವಾದಕ್ಕೆ ಪ್ರತಿಯಾಗಿ ಅಥವಾ ಆದರ್ಶವಾದ ಅನ್ನುವಂಥ ಸಿದ್ಧಾಂತಕ್ಕೆ ವಿರುದ್ಧವಾಗಿ ರೂಪುಗೊಂಡಂತ ಸಿದ್ಧಾಂತವೇ ಯಾವುದು ಅಂತಂದ್ರೆ ನೈಜವಾದ ಅಥವಾ ವಾಸ್ತವವಾದ ಅಂತ ಕರಿತೀವಿ. ಈ ಆದರ್ಶವಾದ ಏನನ್ನ ಬೋಧನೆ ಮಾಡುತ್ತೆ ಅಂತಂದ್ರೆ, ಮನುಷ್ಯ ಮೂಲತಃ ಒಳ್ಳೆಯವನು, ಮನುಷ್ಯನಲ್ಲಿ ಒಳ್ಳೆಯ ಗುಣಗಳಿದಾವೆ, ಶಾಂತಿ, ಸಹಕಾರ, ಸಹಬಾಳ್ವೆ ಮನುಷ್ಯನ ಮೂಲ ಗುಣಗಳು. ಅದರಿಂದ ಮನುಷ್ಯನಿಂದ ಒಳಗೊಂಡಿರುವ ಅಥವಾ ಈ ಮನುಷ್ಯನ ಮೂಲ ಸ್ವಭಾವದಲ್ಲಿ ಇರುವ ಹಾಗೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ಒಳ್ಳೆಯವಿದಾವೆ. ದೇಶಗಳ ಮಧ್ಯೆ ಶಾಂತಿ, ಸಹಕಾರ, ಸಹಬಾಳ್ವೆ ಗುಣಗಳು ಇದಾವೆ ಅನ್ನೋದನ್ನ ಆದರ್ಶವಾದ ಪ್ರತಿಪಾದನೆ ಮಾಡಿದ್ರೆ, ಈ ಆದರ್ಶವಾದಕ್ಕೆ ವಿರುದ್ಧವಾಗಿ ರೂಪುಗೊಂಡಂತ ಸಿದ್ಧಾಂತವೇ ಯಾವುದು ಅಂದ್ರೆ ನೈಜವಾದ ಅಥವಾ ವಾಸ್ತವವಾದ ಅಥವಾ ಶಕ್ತಿ ಸಿದ್ಧಾಂತ ಅಂತ ಕರಿತೀವಿ. ತಮಗೆ ಈ ಸಿದ್ಧಾಂತ ಅರ್ಥ ಆಗಬೇಕಾಗಿತ್ತು ಅಂದ್ರೆ, ಈ ಸಿದ್ಧಾಂತದ ಹೆಚ್ಚು ಮಾಹಿತಿ ತಮಗೆ ತಿಳಿಬೇಕಾಗಿತ್ತು ಅಂತಂದ್ರೆ, ತಾವು 2ನೇ ಜಾಗತಿಕ ಯುದ್ಧದ ಅವಧಿಯನ್ನ ನೋಡ್ಬೇಕು ಮೊದಲು. ನೋಡಿ, 2ನೇ ಜಾಗತಿಕ ಯುದ್ಧ ನಡೆದಂತ ಅವಧಿ ಯಾವುದು ಅಂತಂದ್ರೆ
1 ಸೆಪ್ಟೆಂಬರ್ 1939ರಿಂದ 2 ಸೆಪ್ಟೆಂಬರ್ 1945. ಇನ್ನು ಅದಕ್ಕಿಂತ ಪೂರ್ವದಲ್ಲಿ ನಾವು 1ನೇ ಜಾಗತಿಕ ಯುದ್ಧ ನೋಡಿದ್ವಿ ಅಂತಾರೆ 28 ಜುಲೈ 1914ರಿಂದ 11 ನವೆಂಬರ್ 1918. ಈ ಎರಡು ಯುದ್ಧಗಳ ಮಧ್ಯದ ಅವಧಿ ಇದೆಯಲ್ಲ, ಈ ಅವಧಿ ಒಳಗಡೆ ಈ ಸಿದ್ಧಾಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತು. ಕಾರಣ ಏನು ಅಂತಂದ್ರೆ, ಈ ಅಂಶ ತಾವು ನೆನಪಿಟ್ಟುಕೊಳ್ಳಿ. ಕಾರಣ ಏನು ಅಂತಂದ್ರೆ, ಈ ಯುದ್ಧದ ಅವಧಿಯೊಳಗಡೆ ಪ್ರತಿಪಾದಿಸಲ್ಪಟ್ಟಂತ ಅಂದ್ರೆ 1 ಮತ್ತೆ 2ನೇ ಜಾಗತಿಕ ಯುದ್ಧದ ಅವಧಿಯೊಳಗಡೆ ಪ್ರತಿಪಾದಿಸಲ್ಪಟ್ಟಂತ ಈ ಸಿದ್ಧಾಂತ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅನ್ನೋದು ತಮಗೆ ಗೊತ್ತಾಗಿರ್ಬೋದು. ದೇಶಗಳ ಮಧ್ಯ ಒಳ್ಳೆ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಮನುಷ್ಯ ಸ್ವಾರ್ಥಿ ಇದಾನಲ್ಲ, ಹೇಗೆ ಮನುಷ್ಯ ಯಾವಾಗ್ಲೂ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಬಯಸ್ತಾನಲ್ಲ, ಹಾಗೆ ರಾಷ್ಟ್ರಗಳೂ ಕೂಡ ಯಾವತ್ತು ಶಾಂತಿ, ಸಹಬಾಳ್ವೆ, ಹೊಂದಾಣಿಕೆಯಿಂದ ಬದುಕೋದಿಲ್ಲ. ಒಂದು ದೇಶ ಮತ್ತೊಂದು ದೇಶವನ್ನ ಆಕ್ರಮಣ ಮಾಡಲಿಕ್ಕೆ, ಒಂದು ದೇಶ ಮತ್ತೊಂದು ದೇಶದ ವಿರುದ್ಧ ತನ್ನ ಶಕ್ತಿಯನ್ನ ತೋರಿಸಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಬಯಸುತ್ತೆ. ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಅಸ್ತಿತ್ವಕ್ಕಾಗಿ ನಿರಂತರವಾಗಿ ಯುದ್ಧದಲ್ಲಿ ಭಾಗಿಯಾಗುತ್ತೆ ಅನ್ನೋದನ್ನ ಹೇಳುವ ಸಿದ್ಧಾಂತವೇ ಯಾವುದು ಅಂತಂದ್ರೆ ವಾಸ್ತವವಾದ ಅಂತೇಳಿ ಕರಿತೀವಿ ನಾವು. ಇನ್ನು ಈ ಸಿದ್ಧಾಂತ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅಂತಂದ್ರೆ, ಸಮಾಜದಲ್ಲಿ ಇತರರು ತನಗೆ ಹಾನಿಯನ್ನು ಉಂಟು ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬನು ನನ್ನ ಮೇಲೆ ಆಕ್ರಮಣ ಮಾಡ್ತಾನೆ, ಅದಕ್ಕಾಗಿ ನಾನು ಹೋರಾಟಕ್ಕೆ ಸದಾ ಸಿದ್ಧನಿರಬೇಕು ಅನ್ನೋದನ್ನ ಹೇಗೆ ಮನುಷ್ಯರು ನಂಬುತ್ತಾರೋ ಅದೇ ತರ ಪ್ರತಿಯೊಂದು ದೇಶವೂ ಕೂಡ ಮತ್ತೊಂದು ದೇಶ ನನ್ನ ಮೇಲೆ ದಾಳಿ ಮಾಡುತ್ತೆ, ಯಾವಾಗ್ಲಾದ್ರೂ ದಾಳಿ ಮಾಡಬಹುದು, ಅದಕ್ಕೆ ನಾನು ಯಾವಾಗ್ಲೂ ಹೋರಾಟಕ್ಕೆ ಸಿದ್ಧನಿರಬೇಕು ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ. ಅಂದ್ರೆ ಈ ಸಿದ್ಧಾಂತದ ಮೂಲ ತಿರುಳದು. ಅದೇ ತರ ಈ ಸಿದ್ಧಾಂತ ಹೇಳೋದೇನು ಅಂತಂದ್ರೆ, ರಾಷ್ಟ್ರಗಳ ಮಧ್ಯ ಶಾಂತಿ, ಸಹಬಾಳ್ವೆ ಇರೋಕ್ಕಿಂತಾನು ನಿರಂತರವಾಗಿರುವಂತ ಸಂಘರ್ಷಗಳಿರ್ತವೆ. ರಾಷ್ಟ್ರಗಳು ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ನಿರಂತರವಾಗಿ ಸ್ಪರ್ಧೆ ಮಾಡ್ತಿರ್ತವೆ ಅನ್ನೋದನ್ನ ಈ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತೆ. ಹಾಗಾದ್ರೆ ಈ ಸಿದ್ಧಾಂತ ಹೇಳೋ ಪ್ರಕಾರ ಈ ತರದ ಯುದ್ಧದ ವಾತಾವರಣವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ, ಈ ಸಿದ್ಧಾಂತದ ಪ್ರತಿಪಾದಕರು ಹೇಳೋದೇನು ಅಂತಂದ್ರೆ, ಅಂತಾರಾಷ್ಟ್ರೀಯ ಕಾನೂನುಗಳಾಗ್ಲಿ, ಜಾಗತಿಕ ಸರ್ಕಾರಗಳ ಪರಿಕಲ್ಪನೆ ಆಗ್ಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಯುದ್ಧವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಸಿದ್ಧಾಂತದ ಪ್ರತಿಪಾದಕರು ಹೇಳ್ತಾರೆ. ಕಾರಣ ಏನು ಅಂತಂದ್ರೆ, ಈ ಸಿದ್ಧಾಂತದ ಹೇಳುವವರ ಅಥವಾ ಈ ಸಿದ್ಧಾಂತದ ಪ್ರತಿಪಾದಕರ ವಿಚಾರಧಾರೆಗಳಲ್ಲಿ ಇದು ಸತ್ಯ ಅನಿಸುತ್ತೆ. ಕಾರಣ ಏನು ಅಂತಾರೆ, ಅಂತಾರಾಷ್ಟ್ರೀಯವಾಗಿ ಲೀಗ್ ಆಫ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಗಿಂತ ಮುಂಚೆ ಸ್ಥಾಪನೆಯಾಗಿರುವ ಸಂಸ್ಥೆಯನ್ನ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಘವನ್ನ ಪ್ರಥಮ ಜಾಗತಿಕ ಯುದ್ಧ ಆದ ನಂತರವೇ ಮುಂದೊಂದು ಜಾಗತಿಕ ಯುದ್ಧ ಆಗದೆ ಇರುವ ಹಾಗೆ ತಡೆಗಟ್ಟಲಿಕ್ಕೆ ಸ್ಥಾಪನೆ ಮಾಡಿದ್ರು ಕೂಡ, 2ನೇ ಜಾಗತಿಕ ಯುದ್ಧವನ್ನ ತಡೆಗಟ್ಟಲಿಕ್ಕೆ ಲೀಗ್ ಆಫ್ ನೇಷನ್ಸ್ ರಾಷ್ಟ್ರಗಳ ಸಂಘ ವಿಫಲ ಆಗಿರೋದನ್ನ ನಾವು ನೋಡ್ತೀವಿ. ಈ ಸಿದ್ಧಾಂತಕ್ಕೆ ಕೊಡುಗೆಯನ್ನ ಕೊಟ್ಟವರು ಅಂದ್ರೆ ವಾಸ್ತವವಾದ ಅಥವಾ ನೈಜವಾದಕ್ಕೆ ಕೊಡುಗೆಯನ್ನ ಕೊಟ್ಟವರು ತುಸಿಡೈಡಸ್, ಹಾಬ್ಸ್, ಮೆಕೆವಲಿ, E.H. ಕಾರ್, ಹೆನ್ಸ್ ಜೆ ಮ್ಯಾರ್ಗೆಂಟೊ, ಇವರೆಲ್ಲರೂ ಕೂಡ ಈ ಸಿದ್ಧಾಂತಕ್ಕೆ ಕೊಡುಗೆಯನ್ನ ಕೊಟ್ಟವರನ್ನ ನೋಡ್ತೀವಿ. ಇನ್ನು ತಳಹದಿಯನ್ನ ಹಾಕಿದವರು ಕೆನೆತ್ ಡಬ್ಲ್ಯೂ ಥಾಮ್ಸನ್, ರೈನ್ಹೋಲ್ಡ್ ನೇಬೂರ್, ಜಾರ್ಜ್ ಕೆನೆಟ್, ಹೆನ್ರಿ ಕಿಸಿಂಜರ್, ಇವರೆಲ್ಲ ಈ ಸಿದ್ಧಾಂತಕ್ಕೆ ಒಂದು ತಳಹದಿಯನ್ನ ಹಾಕಿರುವುದನ್ನ ನಾವು ನೋಡ್ತೀವಿ. ಇನ್ನು ಈ ಸಿದ್ಧಾಂತ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ತುಂಬಾ ಪ್ರಭಾವಿಸಿದಂತ ಸಿದ್ಧಾಂತ ಅನ್ನೋದನ್ನ ನಾವು ನೋಡ್ತೀವಿ. ಆಗ್ಲೇ ಹೇಳಿದಾಗೆ 1ನೇ ಮತ್ತು 2ನೇ ಜಾಗತಿಕ ಯುದ್ಧದ ಅವಧಿ, ಅದರ ಮಧ್ಯದ ಅವಧಿಯಲ್ಲಿ ಈ ಸಿದ್ಧಾಂತ ತುಂಬಾ ಪ್ರಭಾವಶಾಲಿಯಾಗಿರೋದನ್ನ ನಾವು ನೋಡ್ತೀವಿ. ಇನ್ನು ಈ ಸಿದ್ಧಾಂತದ ಕುರಿತು ಈ ಸಿದ್ಧಾಂತ ಕೇವಲ ವಾಸ್ತವವಾದವಾಗಿ ಉಳಿಲಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಈ ಸಿದ್ಧಾಂತವು ತನ್ನಲ್ಲಿ ತಾನು ಬದಲಾವಣೆಯನ್ನ ಕಂಡುಕೊಂಡಿರೋದು ಅಥವಾ ತನ್ನಲ್ಲಿ ಪರಿವರ್ತನೆಯಾಗಿರೋದನ್ನ ನೋಡ್ತೀವಿ. ಮೊದಲಿಗೆ ಸಾಂಪ್ರದಾಯಿಕ ನೈಜವಾದ, ನಂತರ ಆಧುನಿಕ ನೈಜವಾದ, ಅದರ ನಂತರ ರಚನಾತ್ಮಕ ಅಥವಾ ನವನೈಜವಾದ ಮತ್ತೆ ನವ ಸಾಂಪ್ರದಾಯಿಕ ನೈಜವಾದ ಅಂತೇಳಿ ಪರಿವರ್ತನೆಯಾಗಿರೋದನ್ನ ನೋಡ್ತೀವಿ. ತಮ್ಮ ಅಧ್ಯಯನದ ದೃಷ್ಟಿಕೋನದಿಂದ ಸಾಂಪ್ರದಾಯಿಕ ನೈಜವಾದ ಮತ್ತೆ ನವ ನೈಜವಾದ ಅನ್ನುವಂಥ ಅಂಶಗಳಿದಾವೆ. ನಾವೀಗ ಸಾಂಪ್ರದಾಯಿಕ ನೈಜವಾದವನ್ನ ನೋಡ್ತಾ ಇದ್ದೀವಿ. ಈ ಸಾಂಪ್ರದಾಯಿಕ ನೈಜವಾದ ಪ್ರತಿಪಾದಿಸಲ್ಪಟ್ಟಂಥದ್ದು ಯಾವಾಗ ಅಂದ್ರೆ 18ನೇ ಶತಮಾನದಲ್ಲಿ ಪ್ರಥಮವಾಗಿ
ಪರಿಚಯಿಸಲ್ಪಟ್ಟು ಇನ್ನು 20ನೇ ಶತಮಾನದಲ್ಲಿ ಒಂದು ಪ್ರಧಾನ ಪಂಥವಾಗಿ ಪ್ರಮುಖವಾಗಿರುವಂತಹ ವಿಚಾರಧಾರೆಯಾಗಿ ಅಭಿವೃದ್ಧಿಗೊಂಡಿರೋದನ್ನ ಅಥವಾ ಬೆಳವಣಿಗೆ ಹೊಂದಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಈ ನೈಜವಾದಕ್ಕೆ ಅಥವಾ ವಾಸ್ತವವಾದಕ್ಕೆ ಹೆಚ್ಚು ಕೊಡುಗೆಗಳನ್ನ ಕೊಟ್ಟವರು ಅಥವಾ ಇದಕ್ಕೊಂದು ಸೈದ್ಧಾಂತಿಕ ಚೌಕಟ್ಟನ್ನ ಸರಿಯಾಗಿ ಒದಗಿಸಿಕೊಟ್ಟವರನ್ನ ನಾವು ನೋಡಿದೀವಿ ಅಂತಂದ್ರೆ ನೋಡಿ, ಹದಿನೆಂಟನೇ ಶತಮಾನದಲ್ಲಿ ಪರಿಚಯಿಸಲ್ಪಟ್ಟಂತ ಈ ಸಿದ್ಧಾಂತಕ್ಕೆ E.H. ಕಾರ್ ಅವರು ಒಂದು ಕೃತಿಯನ್ನ ಬರೀತಾರೆ. ಆ ಕೃತಿ ಹೆಸರೇನು ಅಂತಂದ್ರೆ 20 Years Crisis 1919 to 1939 ಅನ್ನುವಂತ ಕೃತಿ. ಇದು ಪ್ರಕಟ ಆಗಿದ್ದು 1939. ಆವಾಗಲೇ ಹೇಳಿದಂಗೆ ಮೊದಲನೇ ಜಾಗತಿಕ ಯುದ್ಧ ಮುಗಿದ ನಂತರ ಎರಡನೇ ಜಾಗತಿಕ ಯುದ್ಧ ಪ್ರಾರಂಭ ಆಗುವ ಹೊತ್ತಿನೊಳಗಡೆ ಬರೆದಂತ ಕೃತಿ ಇದು. ಇದರಲ್ಲಿ ಅವರು ಪ್ರಧಾನವಾಗಿ ಪ್ರತಿಪಾದಿಸಲ್ಪಟ್ಟದ್ದು ಏನು ಅಂತಂದ್ರೆ, ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಮತ್ತೊಂದು ರಾಷ್ಟ್ರವನ್ನ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನಿಸ್ತಿರ್ತವೆ ಅನ್ನೋದನ್ನ ನಾವು ನೋಡ್ತೀವಿ. ಒಂದನೇ ಜಾಗತಿಕ ಯುದ್ಧ ಆದ್ಮೇಲೆ ಬಹುಪಾಲು ದೇಶಗಳು ಮಾಡಿದ್ದು ಇದನ್ನೇ. ಇನ್ನು ಹ್ಯಾನ್ಸ್ ಜೆ ಮಾರ್ಗೆಂತ್ ಅವರು ಇನ್ನೊಂದು ಕೃತಿಯನ್ನು ಬರೆದಿದ್ದಾರೆ ಇದರ ಕುರಿತು, ಮತ್ತೆ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಹ್ಯಾನ್ಸ್ ಜೆ ಮಾರ್ಗೆಂತ್ ಅವರ ಕೃತಿ ಹೆಸರೇನು ಅಂತಂದ್ರೆ ದಿ ಪೊಲಿಟಿಕ್ಸ್ ಅಮಾಂಗ್ ನೇಷನ್ಸ್ ಅನ್ನುವಂಥದ್ದು. ನಾವು ಸಹಜವಾಗಿ ಈ ಶಬ್ದಗಳನ್ನ ಮಾತ್ರ ಬಳಸ್ತೀವಿ, ದಿ ಪೊಲಿಟಿಕ್ಸ್ ಅಮಾಂಗ್ ನೇಷನ್ಸ್ ಅನ್ನುವಂಥ ಕೃತಿ ಅಂತ ಹೇಳ್ತೀವಿ. ಬಟ್ ಆ ಪುಸ್ತಕದ ಸಂಪೂರ್ಣ ಹೆಸರು ಅಂದ್ರೆ ಪೂರ್ತಿ ಹೆಸರು ಏನು ಅಂತಾರೆ, ಪೊಲಿಟಿಕ್ಸ್ ಅಮಾಂಗ್ ನೇಷನ್ಸ್ ದಿ ಸ್ಟ್ರಗಲ್ ಫಾರ್ ಪವರ್ ಅಂಡ್ ಪೀಸ್ ಅನ್ನುವಂಥ ಕೃತಿ. ಇದು ಪ್ರಕಟಣೆಗೊಂಡಿದ್ದು 1948ರಲ್ಲಿ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಇನ್ನು ಈ ಸಿದ್ಧಾಂತದ ಅರ್ಥ ವಿವರಣೆಯನ್ನ ನಾವು ನೋಡಿದೀವಿ ಅಂತಂದ್ರೆ, ಈ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ, ರಕ್ಷಣೆಗಾಗಿ ಯಾವುದಾದರೂ ಮಾರ್ಗದ ಅನುಸರಣೆ ಮಾಡಿದ್ರೂ ಕೂಡ ಅದು ತಪ್ಪಲ್ಲ ಅಂತೇಳಿ ಸಿದ್ಧಾಂತ ಹೇಳುತ್ತೆ. ಅಂದ್ರೆ ಪ್ರತಿಯೊಂದು ದೇಶವು ತನ್ನ ರಕ್ಷಣೆಗಾಗಿ ತಾನು ಬೇಕಾದ ಮಾರ್ಗವನ್ನು ಅನುಸರಿಸುತ್ತೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಅದರ ಜೊತೆಗೆ ಈ ಸಿದ್ಧಾಂತ ಮುಂದುವರೆದು ಹೇಳುತ್ತೆ, ಹಿತಾಸಕ್ತಿ ಅಂತ ವಿಷಯ ಬಂದಾಗ ಅಥವಾ ಹಿತಾಸಕ್ತಿಯ ಸಲುವಾಗಿ ಯಾವುದೇ ಒಂದು ರಾಷ್ಟ್ರ ಯಾವ ಬೇಕಾದ ಧೋರಣೆಯನ್ನು ಅನುಸರಿಸಲಿಕ್ಕೆ ರೆಡಿಯಾಗಿರುತ್ತೆ ಅನ್ನೋದನ್ನ ನೋಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಅಂತಂದ್ರೆ ದೇಶಗಳ ಮಧ್ಯ ನಿರಂತರವಾಗಿ ಹೋರಾಟ ನಡೀತಿದೆ. ಯಾವುದರ ಸಲುವಾಗಿ ಹೋರಾಟ ನಡೀತಿದೆ ಅಂದ್ರೆ ಶಕ್ತಿಯನ್ನ ಪಡಿಲಿಕ್ಕೆ ಹೋರಾಟ ನಡೀತಿದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ವಿಶಾಲವಾದಂತಹ ಅರ್ಥದಲ್ಲಿ ನಾವು ನೋಡಿದೀವಿ ಅಂತಾರೆ, ರಾಷ್ಟ್ರಗಳ ವರ್ತನೆ ಯಾವುದನ್ನ ಆಧರಿಸಿರುತ್ತೆ ಅಂತಾರೆ, ಶಕ್ತಿಯನ್ನ ಆಧರಿಸಿರುತ್ತೆ. ಶಕ್ತಿಯನ್ನ ಗಳಿಸಿಕೊಳ್ಳುವ, ಶಕ್ತಿಯನ್ನ ಉಳಿಸಿಕೊಳ್ಳುವ, ಶಕ್ತಿಯನ್ನ ನಿರ್ವಹಿಸುವ ಅಂದ್ರೆ ಬೇರೆಯವರ ಮೇಲೆ ಪ್ರಯೋಗಿಸುವ ಕಾರ್ಯವನ್ನ ಪ್ರತಿಯೊಂದು ರಾಷ್ಟ್ರಗಳು ಮಾಡ್ತಿರ್ತವೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಹಾಗಾದ್ರೆ ಶಕ್ತಿ ಅಂದ್ರೆ ಏನು ಅಂತ ನೋಡಿದೀವಿ ಅಂತಾರೆ, ಬೇರೆಯದವರ ಮೇಲೆ ನಾವು ಹೊಂದಿರುವ ನಿಯಂತ್ರಣವನ್ನೇ ಶಕ್ತಿ ಅಂತ ಕರಿತೀವಿ, ಅಥವಾ ಇತರರ ಮೇಲೆ ಸಾಧಿಸುವಂತ ನಿಯಂತ್ರಣವನ್ನ ನಾವು ಶಕ್ತಿ ಅಂತ ಕರಿತೀವಿ. ರಾಷ್ಟ್ರಗಳು ತಮ್ಮ ಶಕ್ತಿಯನ್ನ ಅಥವಾ ತಮ್ಮ ನಿಯಂತ್ರಣವನ್ನ ಸಾಧಿಸಲಿಕ್ಕೆ ಅವುಗಳ ಮಿಲಿಟರಿ ಶಕ್ತಿಯನ್ನ ಬಳಸುವುದು, ಅವುಗಳ ಹಣಕಾಸಿನ ಅಥವಾ ಆರ್ಥಿಕ ಶಕ್ತಿಯನ್ನ ಮತ್ತೊಂದು ತನಕ್ಕಿಂತ ದುರ್ಬಲವಾಗಿರುವಂತಹ ರಾಷ್ಟ್ರದ ಮೇಲೆ ಬಳಸೋದು, ಮತ್ತೆ ತನ್ನ ರಾಜಕೀಯ ಪ್ರಭಾವವನ್ನು ಬೀರೋದು. ಅದರ ಜೊತೆಗೆ ತಾಂತ್ರಿಕ ಸಾಮರ್ಥ್ಯ ಅಂದ್ರೆ ಟೆಕ್ನಾಲಜಿಯನ್ನ ಬಳಸಿ ಅಥವಾ ಯುದ್ಧೋಪಕರಣಗಳನ್ನ ಕೊಡುವ ಅಥವಾ ಬಿಡುವ ಈ ಎಲ್ಲ ವಿಧಾನಗಳ ಮೂಲಕವೂ ಬೇರೆ ರಾಷ್ಟ್ರಗಳನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿರ್ತವೆ. ಇದಕ್ಕೆ ಇತ್ತೀಚಿನ ಅತ್ಯಂತ ಸೂಕ್ತ ಉದಾಹರಣೆ ಅಂತಾರೆ ಉಕ್ರೇನ್ ರಷ್ಯಾ ಯುದ್ಧದ ಈ ಸಂದರ್ಭದೊಳಗಡೆ ಅಮೆರಿಕದ ವರ್ತನೆಯನ್ನ ನಾವಿಲ್ಲಿ ತಿಳ್ಕೋಬಹುದು. ಇನ್ನು ಮುಂದುವರೆದು ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನ ಆದರ್ಶವಾದ ಹೇಳಿದ್ರೆ, ಈ ಸಿದ್ಧಾಂತ ಇದೆಯಲ್ಲ ಅಂದ್ರೆ ನೈಜವಾದ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ, ಅಂತಾರಾಷ್ಟ್ರೀಯ ಸಿದ್ಧಾಂತಗಳು ಹೇಗಿರಬೇಕು, ಹೇಗಿದ್ರೆ ಚಂದ ಅನ್ನೋದನ್ನ ಆದರ್ಶವಾದ ಹೇಳುತ್ತೆ. ಆದ್ರೆ ನೈಜವಾದ ಹೇಳೋದೇನು ಅಂತಾರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿದಾವೆ ಅನ್ನೋದಲ್ಲ, ಹೇಗಿದಾವೆ ವಾಸ್ತವವಾದ ಪ್ರಸ್ತುತ ಹೇಗಿದಾವೆ, ವಾಸ್ತವತೆಯನ್ನ ಬಿಟ್ಟು ಪ್ರಸ್ತುತವಾಗಿ ಹೇಗಿದಾವೆ, ಹೇಗೆ ವರ್ತನೆ ಮಾಡ್ತಿದ್ದಾವೆ ಅಂತ ತಿಳಿಸೋದೇ ಯಾವುದು ಅಂತಂದ್ರೆ ನೈಜವಾದ ಅಂತ ಕರಿತೀವಿ. ಇನ್ನು ಈ ಸಿದ್ಧಾಂತ ಏನನ್ನ ಊಹೆ ಮಾಡುತ್ತೆ ಅಂತಂದ್ರೆ, ಮೂಲತಃ ಮಾನವ ಸ್ವಾರ್ಥಿ ಇದ್ದಾನೆ, ಅದೇ ತರಹ ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸುವಾಗ ಸ್ವಾರ್ಥದಿಂದ ನಿರ್ವಹಿಸ್ತವೆ. ಮುಂದುವರೆದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ
ರಾಷ್ಟ್ರಗಳೇ ಪ್ರಧಾನ ಪಾತ್ರಧಾರಿಗಳೇ ವಿನಃ ಯಾವುದೇ ಸಂಘ ಸಂಸ್ಥೆ ಅಲ್ಲ, ಯಾವುದೇ ಕಾನೂನಲ್ಲ, ಯಾವುದೇ ನೀತಿ ನಿಯಮಗಳ ಚೌಕಟ್ಟಲ್ಲ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ರಾಷ್ಟ್ರಗಳ ವರ್ತನೆ ಯಾವುದೇ ಕಾರಣಕ್ಕೂ ಶಾಂತಿ, ಸಹಕಾರ, ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಅವುಗಳಿಗೆ ರಾಷ್ಟ್ರಗಳ ವರ್ತನೆಗೆ, ರಾಷ್ಟ್ರಗಳು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಮೂಲ ಕಾರಣ ಯಾವುದಾಗಿರುತ್ತೆ ಅಂತಾರೆ ಸ್ವಹಿತಾಸಕ್ತಿಯಾಗಿರುತ್ತೆ ಅಂತ ಹೇಳಿ ಸಿದ್ಧಾಂತ ಹೇಳುತ್ತೆ. ಮುಂದುವರಿದು ಅಂತಾರಾಷ್ಟ್ರೀಯ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಒಂದು ಕ್ರಮಬದ್ಧವಾಗಿರುವಂತಹ ವ್ಯವಸ್ಥೆ ಇಲ್ಲ. ಇಲ್ಲಿ ಅರಾಜಕತೆ ಇದೆ. ಯಾವ ರಾಷ್ಟ್ರ ಪ್ರಬಲ ಇರುತ್ತೆ ಆ ರಾಷ್ಟ್ರ ಉಳಿದಂತ ರಾಷ್ಟ್ರಗಳನ್ನ ನಿಯಂತ್ರಣ ಮಾಡುತ್ತೆ. ಅರಾಜಕತೆ ಇದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಮುಂದುವರೆದು ಇದು ಊಹೆ ಮಾಡೋ ಪರಿಕಲ್ಪನೆ ಏನು ಅಂತಂದ್ರೆ ರಾಷ್ಟ್ರಗಳ ನಡುವೆ ಈ ಸಹಕಾರ, ಹೊಂದಾಣಿಕೆ, ಇಂಥ ಮನೋಭಾವನೆಗಳು ಸಾಧ್ಯ ಇಲ್ಲ ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ. ಹಾಗಾದ್ರೆ ಈ ರಾಷ್ಟ್ರಗಳ ಮಧ್ಯ ಸಹಕಾರ, ಹೊಂದಾಣಿಕೆ ಅಥವಾ ಪರಸ್ಪರ ಕೂಡಿಕೊಳ್ಳುವಿಕೆ ಇವೆಲ್ಲ ಎಲ್ಲಿ ಸಾಧ್ಯ ಅಂತ ಹೇಳಿ ನಾವು ನೋಡ್ಬೋದು ಅಂದ್ರೆ ಉದಾರವಾದ ಇದನ್ನ ಪ್ರತಿಪಾದನೆ ಮಾಡುತ್ತೆ. ಇಲ್ಲ, ಈ ನೈಜವಾದ ತಪ್ಪಿದೆ. ಈ ನೈಜವಾದದಕ್ಕಿಂತನೂ ಉದಾರವಾದ ಏನ್ ಹೇಳುತ್ತೆ ಅಂತಾರೆ ರಾಷ್ಟ್ರಗಳ ಮಧ್ಯೆ ಹೊಂದಾಣಿಕೆ ಇದೆ. ಮನುಷ್ಯ ಮೂಲತಃ ಒಳ್ಳೆಯವನು. ಮನುಷ್ಯ ಹೇಗೆ ಒಳ್ಳೆಯವನು ಹಾಗೆ ರಾಷ್ಟ್ರಗಳು ಒಳ್ಳೆಯ ಮನೋಭಾವನೆ ಹೊಂದಿದ್ದಾವೆ, ಶಾಂತಿ ಸಹಕಾರವನ್ನು ಪ್ರತಿಪಾದನೆ ಮಾಡ್ತವೆ ಅಂತೇಳಿ ಉದಾರವಾದ ಹೇಳಿದ್ರೆ, ನೈಜವಾದ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅಂದ್ರೆ ರಾಷ್ಟ್ರಗಳ ಮಧ್ಯೆ ಸ್ಪರ್ಧಾತ್ಮಕತೆ ಇದೆ, ಸಂಘರ್ಷಮಯ ಸನ್ನಿವೇಶ ಇದೆ, ಹೊಂದಾಣಿಕೆ ಅನ್ನೋದು ಇಲ್ವೇ ಇಲ್ಲ, ಸಹಕಾರ ಅನ್ನೋದು ಇಲ್ವೇ ಇಲ್ಲ. ಯಾವಾಗ್ಲೂ ರಾಷ್ಟ್ರಗಳು ಯುದ್ಧಕ್ಕೆ ಮುಂಚೂಣಿಯಲ್ಲಿರ್ತವೆ, ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಸತತ ಪ್ರಯತ್ನ ಪಡ್ತಿರ್ತವೆ. ಅಂತಾರಾಷ್ಟ್ರೀಯವಾಗಿ ರಾಜಕಾರಣದಲ್ಲಿ ವಾಸ್ತವವಾಗಿ ಏನಿದೆ ಅಂತಂದ್ರೆ ಸಂಘರ್ಷಮಯವಾಗಿರುವಂತಹ ವಾತಾವರಣ ಇದೆ, ಹೋರಾಟದ ಮನೋಭಾವನೆ ಇದೆ. ಯಾವಾಗ್ಲೂ ಕೂಡ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನ ಕಬಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ತನ್ನ ಅಧಿಕಾರವನ್ನ ಚಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಇನ್ನು ಮುಂದುವರಿದು ವಾಸ್ತವವಾದದ ತತ್ವಗಳು ಅಂತ ಹೇಳಿದಾವೆ. ಇವುಗಳನ್ನ ತಾವು ನೆನ್ಪಿಟ್ಕೊಳ್ಳಿ. ನೋಡಿ, ವಾಸ್ತವವಾದ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅಂದ್ರೆ ಮಾನವ ಸ್ವಭಾವತಃ ಪಾಪಿ ಇದ್ದಾನೆ, ದುಷ್ಟ ಇದ್ದಾನೆ. ಅದೇ ತರಹ ದೇಶಗಳು ಕೂಡ ತಮ್ಮ ಶಕ್ತಿಯನ್ನ ಮನುಷ್ಯನ ಇನ್ನೊಂದು ರೂಪ, ಸಹಜವಾಗಿ ಮನುಷ್ಯರಿಂದ ಕೂಡಿರುವಂತಹ ದೇಶಗಳಲ್ಲೂ ಕೂಡ ದುಷ್ಟತನ ಇದೆ ಅಂತೇಳಿ ಸಿದ್ಧಾಂತ ಹೇಳುತ್ತೆ. ಮುಂದುವರಿದು ಮಾನವನ ಮನಸ್ಸಿನಲ್ಲಿ ಮನೆ ಮಾಡಿರುವಂತಹ ಈ ಅಧಿಕಾರ ದಾಹ ಇದೆಯಲ್ಲ, ಹೆಚ್ಚು ಅಧಿಕಾರವನ್ನ ಹೊಂದಬೇಕು, ಮತ್ತೆ ತನ್ನ ಜೊತೆಗಾರರ ಮೇಲೆ ತಾನು ಪ್ರಾಬಲ್ಯವನ್ನ ಸಾಧಿಸಬೇಕು, ಅವರು ನಾನು ಹೇಳಿದಂಗೆ ಕೇಳಬೇಕು ಅನ್ನುವಂತ ಹಂಬಲ ಮನುಷ್ಯನಲ್ಲಿ ಏನಿದೆಯಲ್ಲ, ಇವನ ಇತರೆ ಎಲ್ಲ ಕೆಟ್ಟ ಗುಣಗಳಿಗಿಂತ ಇದು ಅಪಾಯಕಾರಿಯಾದದ್ದು. ಯಾವುದು ಅಂತಂದ್ರೆ ಬೇರೆದವರನ್ನ ನಾನು ನಿಯಂತ್ರಣ ಮಾಡಬೇಕು ಅಂತ ಬಯಸೋದು. ಅದೇ ತರಹ ಇಂತಹ ಸನ್ನಿವೇಶದಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಅಧಿಕಾರಕ್ಕಾಗಿ ನಡೆಯುವಂತ ಹೋರಾಟ ಆಗಿದೆ. ಇಲ್ಲಿ ಯಾವುದೇ ತರಹದ ಹೊಂದಾಣಿಕೆ ಇವ್ಯಾವುದು ಇರೋದಿಲ್ಲ. ಇಲ್ಲಿ ಯಾವ್ದಿರುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಹೋರಾಟ ನಡೀತಿರುತ್ತೆ. ಅದರಿಂದ ಅದು ಎಲ್ಲರ ವಿರುದ್ಧ ಎಲ್ಲರ ಯುದ್ಧವಾಗಿದೆ. ಅಂದ್ರೆ ಪ್ರತಿಯೊಂದು ದೇಶವು ತಾನು ಅಧಿಕಾರವನ್ನು ಹೆಚ್ಚು ಚಲಾವಣೆ ಮಾಡಬೇಕು ಅಂತೇಳಿ ಸಾಧ್ಯವಾದಷ್ಟು ಬೇರೆ ದೇಶಗಳನ್ನ ಕಬಳಿಸ್ಲಿಕ್ಕೆ, ಬೇರೆ ದೇಶಗಳ ಮೇಲೆ ನಿಯಂತ್ರಣ ಹೇಳಲಿಕ್ಕೆ, ಬೇರೆ ದೇಶಗಳ ಆರ್ಥಿಕ ಸ್ಥಿತಿಯನ್ನ ತನ್ನ ಲಾಭಕ್ಕೆ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳಿಕ್ಕೆ ಪ್ರತಿಯೊಂದು ದೇಶವು ಮುಂದಾಗಿರುತ್ತೆ ಅನ್ನೋದನ್ನು ಈ ಸಿದ್ಧಾಂತ ಹೇಳುತ್ತೆ. ಮುಂದುವರೆದು ಅಧಿಕಾರವನ್ನ ಪಡೆಯಬೇಕು ಅನ್ನುವಂಥ ರಾಷ್ಟ್ರೀಯ ಸ್ವಹಿತಾಸಕ್ತಿಗೆ ಇತರೆ ಎಲ್ಲ ರಾಷ್ಟ್ರೀಯ ಗುರಿ ಮತ್ತೆ ಉದ್ದೇಶಗಳನ್ನ ಅಧೀನಗೊಳಿಸಲಾಗಿದೆ, ಅವುಗಳಿಗಿಂತ ಕಡಿಮೆಗಿಡಲಾಗಿದೆ, ಅಥವಾ ಅವುಗಳಿಗೆ ಅಂದ್ರೆ ಅಧಿಕಾರವನ್ನ ಪಡಿಬೇಕು ಅನ್ನೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ, ಅಥವಾ ಈ ಸಿದ್ಧಾಂತದ ತತ್ವ. ಇನ್ನು ಈ ಸಿದ್ಧಾಂತ ಮುಂದುವರೆದು ಹೇಳೋದೇನು ಅಂದರೆ ಸ್ವಯಂ ರಕ್ಷಣೆಯ ಅಥವಾ ತನ್ನನ್ನ ತಾನು ಉಳಿಸಿಕೊಳ್ಳುವ ಸ್ವಹಿತಾಸಕ್ತಿಯನ್ನ ನೆರವೇರಿಸೋದಿದೆಯಲ್ಲ, ಇದು ಅತ್ಯುತ್ತಮ ಸಾಧನ. ಪ್ರತಿಯೊಂದು ರಾಷ್ಟ್ರವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಬಾರದು, ತನ್ನನ್ನು ತಾನು ಉಳಿಸ್ಕೋಬೇಕು ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ. ಮುಂದುವರೆದು ಪ್ರತಿಯೊಂದು ರಾಜ್ಯ ಇತರೆ ರಾಜ್ಯವನ್ನ ನಂಬಬಾರದು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ರಾಜ್ಯ ತನ್ನ ರಕ್ಷಣೆಯ ಹೊಣೆಯನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗೋ, ಅಂತಾರಾಷ್ಟ್ರೀಯ ಕಾನೂನಿಗೋ ಅಥವಾ ಬೇರೆ ಒಂದು ರಾಷ್ಟ್ರಕ್ಕೆ ಯಾವುದೇ ಕಾರಣಕ್ಕೂ ವಹಿಸಬಾರದು ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಇದು ಕೂಡ ತಮಗೆ ಅತ್ಯಂತ ಸೂಕ್ತವಾದ ಉದಾಹರಣೆ. ಇವತ್ತು ಉಕ್ರೇನ್ ಮತ್ತೆ ರಷ್ಯಾದ ಯುದ್ಧದಲ್ಲಿ ನಾವು ಇದನ್ನು ಗಮನಿಸಬಹುದು. ಇನ್ನು 7ನೇ ಅಂಶ ಏನ್ ಹೇಳುತ್ತೆ ಅಂದ್ರೆ ಶಕ್ತಿಶಾಲಿ ಶತ್ರುಗಳ ದಾಳಿಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗುವಂತ ಸೇನಾ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವುದರ ಮೂಲಕ ರಾಷ್ಟ್ರವೊಂದು ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡ್ಕೋಬೇಕು. ಒಂದು ವೇಳೆ ಅದು ಆಗದೆ ಇದ್ದರೆ
ಒಂದು ರಾಷ್ಟ್ರ ಮೈತ್ರಿಕೂಟಗಳ ಮೂಲಕವೂ ತನ್ನ ಸ್ವಯಂ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬಹುದು. ಆದರೆ ಅಂತಹ ರಾಷ್ಟ್ರ ತನ್ನ ರಕ್ಷಣೆಗಾಗಿ ಮೈತ್ರಿ ರಾಷ್ಟ್ರಗಳನ್ನೇ ಶಾಶ್ವತವಾಗಿ ಅವಲಂಬನೆ ಮಾಡಬಾರದು, ಒಟ್ಟಾರೆ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ. ಎಲ್ಲ ರಾಷ್ಟ್ರಗಳೂ ಕೂಡ ಅಧಿಕಾರಕ್ಕಾಗಿ ಶಕ್ತಿಗಾಗಿ ಹೋರಾಟ ನಡೆಸಿದರೂ ಕೂಡ ಶಕ್ತಿ ಸಮತೋಲನವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಮತ್ತೆ ಸಮವಾಗಿ ಶಕ್ತಿಯ ಹಂಚಿಕೆ ಆಗೋದ್ರ ಮೂಲಕ ಶಾಂತಿ ಮತ್ತೆ ಸ್ಥಿರತೆಯನ್ನ ಕಾಪಾಡಿಕೊಂಡು ಹೋಗಬಹುದು, ಅದು ಸಾಧ್ಯ ಇದೆ ಅಂತ ಹೇಳಿ ಈ ಸಿದ್ಧಾಂತ ಹೇಳುತ್ತೆ. ಇದನ್ನ ನಾವು ಈ ಕೋಲ್ಡ್ ವಾರ್ ಅವಧಿ ಒಳಗಡೆ ಅಥವಾ ಶೀತಲ ಸಮರದ ಅವಧಿ ಒಳಗಡೆ ಇದನ್ನ ಅನ್ವಯಿಸಬಹುದು. ಎರಡನೇ ಜಾಗತಿಕ ಯುದ್ಧ ಆದ್ಮೇಲೆ ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳ ಉದ್ದೇಶ, ಗುರಿ ಮತ್ತೆ ಕ್ರಿಯೆಗಳನ್ನ ಸಂಶಯಾತ್ಮಕವಾಗಿ ನೋಡೋದೇ ಇವತ್ತಿನ ನಿಯಮ ಆಗಿರುವಾಗ, ಶಾಂತಿ ಸ್ಥಾಪನೆಯ ಉದ್ದೇಶಗಳು ವಿರಳ ಆಗಿರೋ ಇಂತಹ ಸಂದರ್ಭದಲ್ಲಿ ಅಥವಾ ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ವಿರುದ್ಧ ನಿಂತುಕೊಳ್ಳುವ, ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವ ಇಂತಹ ಸಂದರ್ಭದಲ್ಲಿ ಈ ಸಿದ್ಧಾಂತ ಅತ್ಯಂತ ಪ್ರಸ್ತುತ ಅನಿಸುತ್ತೆ ನಮಗೆ. ಇನ್ನು 20ನೇ ಶತಮಾನದ ಪ್ರಪ್ರಥಮ ವಾಸ್ತವವಾದಿ ಅಂತೇಳಿ ಯಾರನ್ನ ಕರಿತೀವಿ ಅಂತಾರೆ, NJ ಸ್ಪೈಕ್ಮನ್ ಅವರನ್ನ ಕರಿತೀವಿ. ಕಾರಣ ಅವರೊಂದು ಕೃತಿಯನ್ನ ಬರೆದ್ರು. ಆ ಕೃತಿ ಹೆಸರು ನೆನ್ಪಿಟ್ಕೊಳ್ಳಿ, ಅಮೆರಿಕಾಸ್ ಸ್ಟ್ರಾಟಜಿ ಇನ್ ದ ವರ್ಲ್ಡ್ ಪೊಲಿಟಿಕ್ಸ್, ದ ಯುನೈಟೆಡ್ ಸ್ಟೇಟ್ಸ್ ಅಂಡ್ ದ ಬ್ಯಾಲೆನ್ಸ್ ಆಫ್ ಪವರ್ ಅನ್ನುವಂಥ ಕೃತಿಯನ್ನ 1942ರಲ್ಲಿ ಅವರು ಬರೀತಾರೆ. ಈ ಕೃತಿಗಳನ್ನ ಮತ್ತೆ ಇಲ್ಲಿರುವಂತ ಅವಧಿಯನ್ನ ನೆನ್ಪಿಟ್ಕೊಳ್ಳಿ. ಕಾರಣ ಮುಂದೆ ಬರುವಂತ ನವನೈಜವಾದಕ್ಕೆ ಈ ಅಂಶಗಳು ಬೇಕಾಗ್ತವೆ. ಇನ್ನು ಈ ಸಿದ್ಧಾಂತವನ್ನ ವ್ಯವಸ್ಥಿತವಾಗಿ ವಿವರಿಸಿದವರು ಯಾರು ಅಂತಾರೆ, ಹ್ಯಾನ್ಸ್ ಜೆ ಮಾರ್ಗೆಂತ್ ಅವರು. ಈ ಸಿದ್ಧಾಂತದ ಕುರಿತು ಮತ್ತೆ ವಿವರಣೆ ಅಥವಾ ವಿಶ್ಲೇಷಣೆಯನ್ನ ನೀಡಿದವರು ಹೆರಾಲ್ಡ್ ಲಾಸ್ವೆಲ್ ಅವರು ಇರಬಹುದು, ಕ್ವಿನ್ಸಿ ರೈಟ್, ಮಾರ್ಟಿನ್ ವೈಟ್, ಜಾರ್ಜ್ ಸವರ್ಜನ್ ಬರ್ಗರ್, ರೆಮಂಡ್ ಅರಾನ್, ಸ್ಟ್ಯಾನ್ಲಿ ಹಾಫ್ಮನ್ ಇವರೆಲ್ಲ ಈ ಸಿದ್ಧಾಂತದ ಕುರಿತು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ದೇಶದಲ್ಲಿ ನಡೆಯುವ ಅಥವಾ ಈ ಪ್ರತಿಯೊಂದು ರಾಷ್ಟ್ರದ ಮುಖ್ಯಸ್ಥ ಏನಿರ್ತಾನಲ್ಲ, ರಾಜನೀತಿ ನಿಪುಣರು ಏನಿರ್ತಾರಲ್ಲ, ರಾಯಭಾರಿಗಳಿರ್ತಾರಲ್ಲ, ಇವರೆಲ್ಲ ಯಾವಾಗ್ಲೂ ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಚಿಂತಿಸ್ತಿರ್ತಾರೆ ಅಂತ ಅನ್ನೋದನ್ನು ನೋಡ್ತೀವಿ. ಈ ನೈತಿಕತೆ ಅನ್ನುವಂಥದ್ದು ಇದೆಯಲ್ಲ, ಇದು ರಾಜಕೀಯ ಕ್ರಿಯೆಯ ಪರಿಣಾಮಗಳನ್ನು ಅಳೆದು ತೂಗಿ ನೋಡೋದಿದೆಯಲ್ಲ. ನನ್ನ ದೇಶಕ್ಕೆ ಏನು ಲಾಭ ಆಗುತ್ತೆ, ನಾನು ಯಾವ ತರ ವರ್ತನೆ ಮಾಡಬೇಕು, ನನ್ನ ದೇಶವನ್ನ ಹೇಗೆ ಶಕ್ತಿಶಾಲಿಯಾಗಿ ಕಟ್ಟಬೇಕು ಅಂತಿದೆಯಲ್ಲ, ಇದೇ ನೈತಿಕತೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಅದರ ಜೊತೆಗೆ ಯಾವುದೇ ಒಂದು ಕ್ರಿಯೆಯನ್ನ ಮಾಡಬೇಕಾದರೂ ಕೂಡ ಆ ಕ್ರಿಯೆಯಿಂದ ಆಗಬಹುದಾದಂತ ಲಾಭ ನಷ್ಟಗಳ ಆಧಾರದ ಮೇಲೆ ಆ ಕ್ರಿಯೆಯನ್ನ ಮೌಲ್ಯಮಾಪನ ಮಾಡಬೇಕು. ನನ್ನ ದೇಶಕ್ಕೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನೋದರ ಆಲೋಚನೆಯ ಮೇಲೆ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಸಿದ್ಧಾಂತ ಹೇಳುತ್ತೆ. ಇನ್ನು ನೈಜವಾದದ ಐತಿಹಾಸಿಕ ಹಿನ್ನೆಲೆ ಇದೇನಾದ್ರೂ ಈಗ ಹುಟ್ಕೊಂಡಿದ್ದ ಅಂತ ನೋಡ್ತೀವಿ ಅಂದ್ರೆ ಇಲ್ಲ. ಈ ನೈಜವಾದ ಹಿಂದಿನಿಂದ ಅಂದ್ರೆ ಪ್ರಾಚೀನ ಕಾಲದಿಂದನೂ ಈ ನೈಜವಾದ ಅಥವಾ ವಾಸ್ತವವಾದ ಇರೋದನ್ನ ನಾವು ನೋಡ್ತೀವಿ. ನೋಡಿ, 2ನೇ ಮಹಾಯುದ್ಧದ ಹೊತ್ತಿಗೆ ಈ ಸಿದ್ಧಾಂತ ಜನಪ್ರಿಯಗೊಂಡ್ರೂ ಕೂಡ ನೈಜವಾದದ ಕುರುಹನ್ನ, ನೈಜವಾದದ ಗುರುತನ್ನ ನಾವು ಪ್ರಾಚೀನ ಕಾಲದಿಂದಾನೂ ನೋಡಬಹುದು. ಉದಾಹರಣೆ, ಗ್ರೀಸ್ದೊಳಗಡೆ, ಚೀನಾದೊಳಗಡೆ, ಭಾರತದೊಳಗಡೆ ಈ ರಾಜನೀತಿ ತಜ್ಞರು ಅಥವಾ ರಾಜಕೀಯ ಚಿಂತಕರು ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರೋದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಮೊಟ್ಟ ಮೊದಲಿಗೆ ನೈಜವಾದವನ್ನು ಪ್ರತಿಪಾದನೆ ಮಾಡಿದ್ದು ಕ್ರಿಸ್ತಪೂರ್ವ 5ನೇ ಶತಮಾನದ ಗ್ರೀಕ್ ಇತಿಹಾಸಕಾರನಾಗಿರುವಂತ ತುಸಿಡೈಡಸ್ ತನ್ನ ಕೃತಿಯಾಗಿರುವಂತಹ ಹಿಸ್ಟ್ರಿ ಆಫ್ ಪೆಲೋಪನೇಷಿಯನ್ ವಾರ್ ಅನ್ನುವಂಥ ಕೃತಿ ಒಳಗಡೆ ಆತ ಅಥೆನ್ಸ್ ಮತ್ತೆ ಸ್ಪಾಟಾ ನಡುವಿನ ಯುದ್ಧದ ಕುರಿತು ಹೇಳ್ತಾ ಏನ್ ಹೇಳ್ತಾನೆ ಅಂತಂದ್ರೆ, ಪ್ರಬಲರು ದುರ್ಬಲರನ್ನ ಆಳುವ ಶಕ್ತಿ ಹೊಂದಿದ್ದು ಬಲಶಾಲಿಗಳು ತಮ್ಮ ಶಕ್ತಿಯಿಂದ ತಮ್ಮನ್ನ ರಕ್ಷಿಸಿಕೊಳ್ತಾರೆ ಅನ್ನೋದನ್ನ ಹೇಳ್ತಾನೆ. ಆ ಮೂಲಕ ಒಂದು ದೇಶ ಪ್ರಬಲವಾಗಿರಬೇಕು ಅನ್ನೋದನ್ನ ಮೊಟ್ಟ ಮೊದಲಿಗೆ ಹೇಳಿದವರು ಯಾರು ಅಂತಂದ್ರೆ ತುಸಿಡೈಡಸ್ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಕೌಟಿಲ್ಯ ತಾನು ಬರೆದಂತ ಕೃತಿ, ಭಾರತದ ಚಿಂತಕನಾಗಿರುವಂತ, ಭಾರತದ ನಿಜವಾದ ರಾಜನೀತಿ ತಜ್ಞ, ಮೊದಲ ರಾಜನೀತಿ ತಜ್ಞನಾಗಿರುವಂತ ಕೌಟಿಲ್ಯ ತನ್ನ ಕೃತಿಯಾಗಿರುವಂತ ಅರ್ಥಶಾಸ್ತ್ರದೊಳಗಡೆ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತಹ ಹಲವು ವಾಸ್ತವಾಂಶಗಳ ಮೇಲೆ ಬೆಳಕನ್ನು ಚೆಲ್ಲಿ ಈತ ನೈಜ ಚಿಂತಕ ಯಾವುದು ಅಂದ್ರೆ ವಾಸ್ತವವಾದ ನೈಜ ಚಿಂತಕ ಅನಿಸ್ತಾನೆ. ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ಸಪ್ತಾಂಗ ಸಿದ್ಧಾಂತವನ್ನ, ಷಡ್ಗುಣ ಸಿದ್ಧಾಂತವನ್ನ ನೋಡಿದಿವಿ ಅಂದ್ರೆ ನಾವು ಚಾಣಕ್ಯರನ್ನ ನೈಜ ಚಿಂತಕ ಯಾವುದ್ರ ಬಗ್ಗೆ ಅಂದ್ರೆ ನೈಜವಾದ ಅಥವಾ ವಾಸ್ತವವಾದದ ನೈಜ ಚಿಂತಕ ಅಂತ ಹೇಳಿ ಹೇಳ್ಬೋದು. ಇನ್ನು ಮುಂದುವರೆದು ನಿಕೆಲೋ ಮೆಕೆವಲ್ಲಿ ದಿ ಪ್ರಿನ್ಸ್ ಕೃತಿ 1513ರಲ್ಲಿ ಪ್ರಕಟಗೊಂಡಿರುವಂತಹ ದಿ ಪ್ರಿನ್ಸ್ ಕೃತಿಯಲ್ಲಿ ಈ ಚಿಂತನೆಗಳನ್ನ ಹೇಳಿರೋದನ್ನ ನಾವು ನೋಡ್ತೀವಿ. ಮುಖ್ಯವಾಗಿ ರಾಜನಾದವನು ಸಿಂಹದಂತೆ ಶಕ್ತಿಯನ್ನ ಹೊಂದಿರಬೇಕು, ಅದರ ಜೊತೆಗೆ ನರಿಯಂತೆ ಉಪಾಯವನ್ನ ಮಾಡಿ ವೈರಿಗಳನ್ನ, ಬೇರೆ
ರಾಜ್ಯವನ್ನ ಸೋಲಿಸಬೇಕು ಅನ್ನೋದನ್ನ ಹೇಳ್ತಾನೆ. ಇದನ್ನ ನಾವು ನಿಜವಾದ ವಾಸ್ತವವಾದಿ ಅಂತ ಗುರುತಿಸಬಹುದು. ಇನ್ನು ಮುಂದುವರೆದು 17ನೇ ಶತಮಾನದಲ್ಲಿ ಬ್ರಿಟಿಷ್ ಚಿಂತಕರಾಗಿರುವಂತ ಥಾಮಸ್ ಹಾಬ್ಸ್ ಲೇವಿಯಥಾನ್ ಅನ್ನುವಂತ ಕೃತಿಯಲ್ಲಿ 1651ರಲ್ಲಿ ಬರೆದಿರುವಂತಹ ಈ ಕೃತಿಯಲ್ಲಿ ಮಾನವ ಸ್ವಭಾವವನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿದ್ದಾರೆ. ಮಾನವ ಸ್ವಾರ್ಥಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಾನವ ಮಹಾನ್ ಪುಕ್ಲ ಅಂತ ಹೇಳಿದ್ದಾರೆ. ಮಾನವನಲ್ಲಿ ಶಕ್ತಿಗಾಗಿ ಯಾವಾಗ್ಲೂ ಹೋರಾಟ ನಡೀತಿರುತ್ತೆ, ಶಕ್ತಿಯನ್ನ ಹೊಂದಬೇಕು ಅನ್ನೋದು ಮಾನವನ ಮೂಲ ಗುಣ ಅಂತ ಹೇಳಿ ಇವರು ನೈಜವಾದವನ್ನ ಪ್ರತಿಪಾದನೆ ಮಾಡಿರೋದನ್ನು ನೋಡ್ತೀವಿ. ಇನ್ನು ಜಿನ್ ಜಾಕ್ಸ್ ರೂಸೋ ಅವರು ಫ್ರೆಂಚ್ ಚಿಂತಕ. ಈತ ಬರೆದಿರುವಂತಹ ಕೃತಿ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಹೇಳಿ ಕರಿತೀವಿ. 1767ರಲ್ಲಿ ಬಂದಿರುವಂತ ಈ ಕೃತಿಯಲ್ಲಿ ರಾಷ್ಟ್ರ ಒಂದು ಬಲಶಾಲಿಯಾಗಿದ್ರು ಮತ್ತೊಂದು ಪ್ರಬಲ ರಾಷ್ಟ್ರದ ಮುಂದೆ ದುರ್ಬಲವಾಗಿರುವಂತಹ ಸಂದರ್ಭದಲ್ಲಿ ಪ್ರತಿ ರಾಷ್ಟ್ರ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಹವಣಿಸ್ತಿರುತ್ತೆ ಅಂತೇಳಿ ಹೇಳಿ ರಾಷ್ಟ್ರಗಳ ಮಧ್ಯೆ ಇರುವಂತಹ ಸಂಬಂಧಗಳ ನೈಜ ಚಿತ್ರಣವನ್ನ ಜೆ ರೋಸೋ, ಜಿನ್ ಜಾಕ್ಸ್ ರೋಸೋ ಅವರು ಹೇಳಿದ್ದಾರೆ. ಇನ್ನು EH ಕಾರ್ ಅವರು, ಇವರು ಬ್ರಿಟಿಷ್ ಇತಿಹಾಸಕಾರರು. ಇವರು ಬರೆದಿರುವಂತಹ ಕೃತಿ ಯಾವಾಗಲೇ ಹೇಳಿದಂಗೆ 20 ಇಯರ್ಸ್ ಕ್ರೈಸಿಸ್ 1919ರಿಂದ 1939. ಇದು ಪ್ರಕಟಣೆಯಾಗಿದ್ದು ಆವಾಗಲೇ ಹೇಳಿದಂಗೆ 1939. ಇವರು ಹೇಳುವುದೇನು ಅಂದರೆ ಆದರ್ಶವಾದ ಕೇವಲ ಕಾಲ್ಪನಿಕ ತತ್ವಗಳನ್ನ ಆಧರಿಸಿಲ್ಲ, ಅದು ನಿಜವಾದ ಹೋರಾಟಗಳನ್ನ ಅವಲಂಬಿಸಿದೆ ಅನ್ನೋದನ್ನ ಕಾರ್ ಅವರು ಹೇಳಿದ್ರು ಕೂಡ ನಾವು ಮುಂದುವರೆದು ನೋಡಿದೀವಿ ಅಂತಾರೆ. ಆದರ್ಶವಾದ ಕೇವಲ ಕಾಲ್ಪನಿಕ ತತ್ವಗಳನ್ನ ಆಧರಿಸಿದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು ಸಹಕಾರದ ಬದಲು ಸಂಘರ್ಷದಿಂದ ಕೂಡಿರ್ತವೆ ಅನ್ನೋದನ್ನ ನಾವಿಲ್ಲಿ ಈ ಸಿದ್ಧಾಂತಿಗಳ ವಿಚಾರಧಾರೆಗಳ ಮೂಲಕ ತಿಳ್ಕೊಂತೀವಿ. ಈತ ಮುಂದುವರೆದು ಹೇಳ್ತಾನೆ, ಮೊದಲ ಮಹಾಯುದ್ಧದಲ್ಲಿ ಜಯಶಾಲಿಯಾದಂತ ರಾಷ್ಟ್ರಗಳು, ಗೆದ್ದಂತ ರಾಷ್ಟ್ರಗಳು ಆ ಗೆಲುವನ್ನ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ರೆ ಸೋತ ರಾಷ್ಟ್ರಗಳಿದಾವಲ್ಲ ತಮ್ಮ ಶಕ್ತಿಯನ್ನ ಗಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿರ್ತವೆ ಅನ್ನೋದನ್ನ ಹೇಳ್ತಾ ನಿಜವಾದ ವಾಸ್ತವವಾದಿ, ನೈಜ ವಾಸ್ತವವಾದಿ ಅಥವಾ ಈ ಸಿದ್ಧಾಂತಕ್ಕೆ ಒಂದು ಸೂಕ್ತ ಚೌಕಟ್ಟನ್ನ ಕೊಟ್ಟವರು ಯಾರು ಅಂತಾರೆ EH ಕಾರ್ ಅವರು. ಇನ್ನು ಈ ಸಿದ್ಧಾಂತದ ಕುರಿತು ಅಂದ್ರೆ ನೈಜವಾದ ವಾಸ್ತವವಾದದ ಕುರಿತು ಹೆನ್ಸ್ ಜೆ ಮಾರ್ಗೆಂತ್ ಅವರು 6 ತತ್ವಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಮಾರ್ಗೆಂತ್ ಅವರು ತಮ್ಮ ಪೊಲಿಟಿಕ್ಸ್ ಅಮಾಂಗ್ ನೇಷನ್ಸ್ ಅನ್ನುವಂತ ಕೃತಿಯಲ್ಲಿ ಈ ವಾಸ್ತವವಾದದ 6 ತತ್ವಗಳನ್ನು ವಿವರಿಸಿದ್ದಾರೆ. ಈಗ ನಾವು 1ನೇ ತತ್ವ ನೋಡಿದೀವಿ ಅಂತಾರೆ ಮಾನವ ಸ್ವರೂಪದ ವಸ್ತುನಿಷ್ಠ ನಿಯಮಗಳು ಅಂತ ಕರಿತೀವಿ. ಆಬ್ಜೆಕ್ಟಿವ್ ಲಾಸ್ ಆಫ್ ಹ್ಯೂಮನ್ ನೇಚರ್, ಮಾನವ ಸ್ವಭಾವ ಹೇಗಿದೆ ಅಂತ ನೋಡಿದೀವಿ ಅಂತಾರೆ. ಮಾನವನ ಸ್ವಭಾವದಲ್ಲಿ ಬೇರಿರುವಂತ ವಸ್ತುನಿಷ್ಠವಾದ ನಿಯಮಗಳಿಂದ ಅಥವಾ ಕಾನೂನುಗಳಿಂದ ರಾಜಕಾರಣ ನಿರ್ಧರಿಸಲ್ಪಡುತ್ತೆ. ಕಾರಣ ಮನುಷ್ಯ ಹೇಗಿರ್ತಾನೋ ದೇಶಗಳು ಹಾಗೆ ಇರ್ತವೆ, ಮನುಷ್ಯನ ಗುಣಗಳೇ ದೇಶದ ಗುಣಗಳಾಗಿರ್ತವೆ. ನೋಡಿ, ಇತಿಹಾಸವನ್ನ ನೋಡಿದೀವಿ ಅಂತಾರೆ. ನಾವು ಡಾರ್ವಿನ್ ಸಿದ್ಧಾಂತ ನೆನಪಿಟ್ಕೋ ಬೇಕು. ಇತಿಹಾಸ ಯಾವಾಗ್ಲೂ ಕೂಡ ಉಳಿವಿಗಾಗಿ ನಡೆಸಿದ ಹೋರಾಟದ ಕಥನ ಆಗಿದೆ. ದುರ್ಬಲರನ್ನ ಸಬಲರು ಅಥವಾ ಸಬಲರು ದುರ್ಬಲರನ್ನ ನಾಶ ಮಾಡಿನೇ ಬದುಕುವುದು ಇತಿಹಾಸದ ಕಥನ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಮುಂದುವರಿದು ಪ್ರತಿಯೊಬ್ಬ ಮಾನವ ಇತಿಹಾಸದ ಉದ್ದಕ್ಕೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು, ಮತ್ತೆ ತನ್ನ ಶಕ್ತಿಯನ್ನ ಅಥವಾ ತನ್ನ ಬಲವನ್ನ ತನ್ನ ಅಧಿಕಾರವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಹಂಬಲಿಸೋದಿದೆಯಲ್ಲ, ಪ್ರಯತ್ನ ಪಡೋದಿದೆಯಲ್ಲ, ಇದು ಇತಿಹಾಸದ ಕಾಲದಿಂದಾನೂ ಬಂದಿದೆ ಅನ್ನೋದನ್ನ ಮಾರ್ಗೆಂತ್ ಅವರು ಹೇಳ್ತಾರೆ. ಮುಂದುವರೆದು ಹಾಗೆ ಪ್ರತಿಯೊಂದು ರಾಷ್ಟ್ರ ತನ್ನನ್ನ ರಕ್ಷಿಸಿಕೊಳ್ಳಿಕ್ಕೆ, ತನ್ನ ಸ್ವತಂತ್ರ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನ, ದೇಶದ ಭಾಗವನ್ನು ಉಳಿಸಿಕೊಳ್ಳಿಕ್ಕೆ ಸತತವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಬೇಕು, ನಾನು ಎಲ್ಲರಿಗಿಂತ ಪ್ರಬಲನಾಗಿರಬೇಕು ಅನ್ನೋದು ಪ್ರತಿಯೊಂದು ದೇಶದ ಸಹಜವಾಗಿರುವಂತ ವರ್ತನೆ ಆಗಿರುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಗೆ ತೊಂದರೆ ಆದಾಗ ಒಂದು ರಾಷ್ಟ್ರ ಯುದ್ಧಕ್ಕೂ ಕೂಡ ಸಿದ್ಧ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು 2ನೇ ಅಂಶವನ್ನ ನೋಡಿದೀವಿ ಅಂತಂದ್ರೆ ನಾವು ಶಕ್ತಿಯ ಹಿನ್ನೆಲೆಯಲ್ಲಿ ಹಿತಾಸಕ್ತಿಯನ್ನ ಪರಿಭಾವಿಸುವುದು, ಇಂಟ್ರೆಸ್ಟ್ ಇನ್ ಟರ್ಮ್ಸ್ ಆಫ್ ಪವರ್ ಅಂತೇಳಿ ಕರಿತೀವಿ. ಅಂದ್ರೆ ಹಿತಾಸಕ್ತಿಯ ಪರಿಕಲ್ಪನೆಯನ್ನ ಶಕ್ತಿಯ ಆಧಾರದೊಳಗಡೆ, ಶಕ್ತಿಯ ರೂಪದೊಳಗಡೆ ಪ್ರತಿಯೊಂದು ದೇಶ ನೋಡುತ್ತೆ ಅಂತ ಹೇಳಿ ಹೇಳ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿ ಅಂತಾರಾಷ್ಟ್ರೀಯ ರಾಜಕಾರಣದ ಒಂದು ರಾಜ್ಯದ ಕ್ರಿಯೆಗಳ ಪ್ರಬಲ ಪ್ರೇರಕ ಶಕ್ತಿಯಾಗಿದೆ. ಅಂದ್ರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ರಾಷ್ಟ್ರ ಹೆಚ್ಚು ಹೆಚ್ಚು ಶಕ್ತಿಯನ್ನ ಪಡಿಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂತಾರಾಷ್ಟ್ರೀಯ ರಾಜಕಾರಣ ಎದುರ ಮೇಲೆ ನಿಂತ್ಕೊಂಡಿದೆ ಅಂದ್ರೆ ಶಕ್ತಿಗಾಗಿ ನಡೆಯುವಂತ ಹೋರಾಟ ಆಗಿದೆ. ವಾಸ್ತವವಾದ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ನೀತಿ ಅನೀತಿ ಅನ್ನೋದು ಮುಖ್ಯ ಪ್ರಶ್ನೆ ಆಗೋದೇ ಇಲ್ಲ. ಇಲ್ಲಿ ಇರೋದೇನು ಅಂದ್ರೆ ಶಕ್ತಿಯನ್ನ ಸಂಪಾದಿಸಬೇಕು. ರಾಜ್ಯಗಳು
ಸಿದ್ಧಾಂತಗಳು ಅಥವಾ ನೀತಿಯಿಂದ ನಿರ್ದೇಶಿಸಲ್ಪಡಬಾರದು. ಯಾವುದೇ ಸಿದ್ಧಾಂತ, ಯಾವುದೇ ನೀತಿ ಅಂತ ಇರಬಾರದು. ಕಾರಣ ಅಂತಾರಾಷ್ಟ್ರೀಯ ರಾಜಕಾರಣವನ್ನ ಯಾವುದೇ ಸಿದ್ಧಾಂತ, ಯಾವುದೇ ನೀತಿ ಯಾವುದು ನಿರ್ದೇಶನ ಮಾಡೋದಿಲ್ಲ, ಯಾವುದು ಮುನ್ನಡೆಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಮುಂದುವರೆದು, ಶಕ್ತಿ ಅಥವಾ ಬಲದ ನೆರವಿನಿಂದ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋದು ಪ್ರತಿಯೊಂದು ರಾಜ್ಯ ಮತ್ತೆ ಅದರ ರಾಜನೀತಿ ನಿಪುಣ ಯಾರು ಆ ರಾಜ್ಯ ನೀತಿಯನ್ನ ನಡೆಸ್ತಿರ್ತಾನಲ್ಲ ಅವನ ಪ್ರಧಾನ ಕಾರ್ಯ ಆಗಿದೆ ವಿನಃ ಇಲ್ಲಿ ಎಲ್ಲೂ ಕೂಡ ಶಾಂತಿ, ಸಹಕಾರ, ಸಹಬಾಳ್ವೆ ಇವಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇದು, ಹಿತಾಸಕ್ತಿಗಳು ಚಲನಶೀಲವಾಗಿದೆ, ಒಂದೇ ತರ ಇರೋದಿಲ್ಲ. ಇಂಟ್ರೆಸ್ಟ್ ಆರ್ ಡೈನಾಮಿಕ್ ಅಂತೇಳಿ ಹೇಳ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಅಧಿಕಾರ ಅಥವಾ ಬಲಗಳು ಎಲ್ಲ ಕಾಲದಲ್ಲೂ ಒಂದೇ ತರ ಇರ್ಲಿಕ್ಕೆ ಆಗೋದಿಲ್ಲ. ಸಂದರ್ಭ, ಸಮಯ ತಕ್ಕ ಹಾಗೆ ಬದಲಾಗ್ತಿರ್ತವೆ. ಬಹುತೇಕ ರಾಷ್ಟ್ರಗಳ ಶಕ್ತಿ ಅಥವಾ ಅಧಿಕಾರದ ಸ್ಥಾನಮಾನ ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ. ಉದಾಹರಣೆಗೆ, ಮೊದಲನೆಯ ಜಾಗತಿಕ ಯುದ್ಧ ಮುಗಿಯುವವರೆಗೂ ಅಥವಾ ಅವಧಿವರೆಗೂ ಇಂಗ್ಲೆಂಡ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಥವಾ ಅತ್ಯಂತ ಪ್ರಬಲವಾಗಿರುವಂತಹ ದೇಶ ಆಗಿತ್ತು. ಬಟ್ ಮೊದಲನೇ ಜಾಗತಿಕ ಯುದ್ಧದ ಸಮಯಕ್ಕೆ ಬಂದ್ರೆ ಇಂಗ್ಲೆಂಡ್ ತನ್ನ ಅಧಿಕಾರವನ್ನ ಅಥವಾ ತನ್ನ ಸ್ಥಾನಮಾನವನ್ನ ಕಳ್ಕೊಂಡು ನಂತರ ಅಮೆರಿಕ ಇವತ್ತು ಜಗತ್ತಿನಲ್ಲಿ ಪ್ರಬಲ ರಾಷ್ಟ್ರ ಆಗಿದೆಯಾ ಅನ್ನುವಂಥ ಸ್ಥಾನಮಾನಕ್ಕೆ ಬಂದಿದೆ. ಆದ್ರೆ ಎರಡನೇ ಜಾಗತಿಕ ಯುದ್ಧ ಮುಗಿದ ತಕ್ಷಣ ಅಮೆರಿಕ ಒಂದೇ ಅಂತಾರಾಷ್ಟ್ರೀಯ ರಾಜಕಾರಣದ ಮುಂಚೂಣಿ ದೇಶ ಆಗದೆ ಅದರ ಜೊತೆಗೆ ಪ್ರತಿಸ್ಪರ್ಧಿಯಾಗಿ ಬೆಳೆದಿರೋದು ಯಾವುದು ಅಂದ್ರೆ ರಷ್ಯಾ. ಇವತ್ತಿನ ಕಾಲಕ್ಕೆ ನೋಡಿದೀವಿ ಅಂದ್ರೆ ಬರೀ ಎರಡೇ ರಾಷ್ಟ್ರಗಳಲ್ಲ, ಇವತ್ತು ಅನೇಕ ರಾಷ್ಟ್ರಗಳು ಪ್ರಬಲ ಆಗಿರೋದು ಭಾರತವನ್ನು ಸೇರಿ ನಾವು ನೋಡ್ತೀವಿ. ಇನ್ನು ಶಕ್ತಿಯನ್ನ ಬಳಸುವ ಪ್ರಯೋಗಿಸುವ ವಿಧಾನ, ರಾಜಕೀಯ ಒಂದೇ ಇರೋದಿಲ್ಲ, ಶಕ್ತಿ ಒಂದೇ ಇರೋದಿಲ್ಲ, ಅದರ ಹೊರತಾಗಿ ಸಾಂಸ್ಕೃತಿಕ ಸಂದರ್ಭಗಳಿಂದ ಕೂಡ ಏನಾಗುತ್ತೆ ಅಂತಂದ್ರೆ ನಿರ್ಧರಿಸಲ್ಪಡುತ್ತೆ ಅನ್ನೋದನ್ನ ಇವರು ಹೇಳ್ತಾರೆ. ಇನ್ನು ನಾಲ್ಕನೇದು, ಸಾರ್ವತ್ರಿಕ ನೈತಿಕ ತತ್ವಗಳು ಎಲ್ಲಿಯೂ ಕೂಡ ಅನ್ವಯ ಆಗೋದಿಲ್ಲ. ಯೂನಿವರ್ಸಲ್ ಮಾರಲ್ ಪ್ರಿನ್ಸಿಪಲ್ಸ್ ಇನ್ಅಪ್ಲಿಕೇಬಲ್ ಅಂತೇಳಿ ಅಂದ್ರೆ ಈ ನೈತಿಕತೆ, ಸತ್ಯ, ಸಹನೆ, ಸಹಬಾಳ್ವೆ ಇವ್ಯಾವು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಇರೋದಿಲ್ಲ ಅಂತೇಳಿ ಹೇಳ್ತಾರೆ ಅವರು. ಸಾರ್ವತ್ರಿಕ ನೈತಿಕ ತತ್ವಗಳನ್ನ ರಾಜ್ಯಗಳ ವರ್ತನೆಗೂ, ಕ್ರಿಯೆಗಳಿಗೂ, ಚಟುವಟಿಕೆಗಳಿಗೆ ಅನ್ವಯಿಸ್ಲಿಕ್ಕೆ ಬರೋದಿಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಆಯಾ ಸ್ಥಳಗಳಿಗೆ ಅನುಗುಣವಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ತತ್ವಗಳನ್ನ ಬದಲಾಯಿಸಬೇಕಾಗುತ್ತೆ ಅಥವಾ ಪರಿಷ್ಕರಿಸಬೇಕಾಗುತ್ತದೆ ಅಂತ ಹೇಳಿ ಹೇಳ್ತಾರೆ. ರಾಜಕಾರಣದಲ್ಲಿ ವಿವೇಕ ಅತ್ಯುನ್ನತವಾದ ಸದ್ಗುಣ ಆಗಿದೆ. ವಿವೇಕ ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಯಿಸುವಂತ ಗುಣ ಅಂತೇಳಿ ಇವರು ಹೇಳ್ತಾರೆ. ಪ್ರುಡೆನ್ಸ್ ಇಸ್ ದ ಸುಪ್ರೀಂ ವರ್ಚ್ಯೂ ಇನ್ ದ ಪೊಲಿಟಿಕ್ಸ್ ಅಂತೇಳಿ. ಮುಂದುವರೆದು, ರಾಜಕೀಯ ನೈತಿಕತೆ ಯಾವುದೇ ಕ್ರಿಯೆಯನ್ನ, ಚಟುವಟಿಕೆಯನ್ನ, ವರ್ತನೆಯನ್ನ ನಿರ್ಧರಿಸುವ ಅಂತಿಮ ಗುರಿ ಯಾವುದು ಅಂತಂದ್ರೆ ಅದರಿಂದ ಆಗುವ ಪರಿಣಾಮಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದು, ಅದರಿಂದ ಆಗುವ ತನ್ನ ದೇಶದ ಲಾಭ, ಹಿತಾಸಕ್ತಿಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಅಂತೇಳಿ ಹೇಳ್ತಾರೆ. ಮುಂದುವರಿದು, ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ಬಂದ್ವಿ ಅಂದ್ರೆ ಅಮೂರ್ತವಾದಂತ ನೈತಿಕ ಮೌಲ್ಯಗಳನ್ನ ರಕ್ಷಿಸಲಿಕ್ಕೆ ತನ್ನ ಹಿತಾಸಕ್ತಿಯನ್ನ ಮನುಷ್ಯ ತ್ಯಾಗ ಮಾಡಬೇಕಾಗತ್ತೆ. ಮನುಷ್ಯ ಒಬ್ಬ ವ್ಯಕ್ತಿಯಾಗಿ ವಿಚಾರ ಮಾಡುವಾಗ ನೈತಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ, ಹಿತಾಸಕ್ತಿಗೆ ಕಡಿಮೆ ಪ್ರಾಮುಖ್ಯತೆ. ಆತ ನೈತಿಕತೆಯನ್ನ ಉಳಿಸಿಕೊಳ್ಳಲಿಕ್ಕೆ ತನ್ನ ಹಿತಾಸಕ್ತಿಯನ್ನ ತ್ಯಾಗ ಮಾಡಿದ್ರೂ ಕೂಡ ಸರಿಯಾದ ವಿಧಾನ ಆಗಬಹುದು. ಆದ್ರೆ ದೇಶದ ದೃಷ್ಟಿಯಲ್ಲಿ ಬಂದಾಗ ನೈತಿಕ ಮೌಲ್ಯಗಳನ್ನ ರಕ್ಷಿಸಲಿಕ್ಕೆ ಒಂದು ರಾಜ್ಯ ತನ್ನ ಹಿತಾಸಕ್ತಿಯನ್ನ ಯಾವುದೇ ಕಾರಣಕ್ಕೂ ತ್ಯಾಗ ಮಾಡಬಾರದು ಅಂತೇಳಿ ಹೇಳುವಂತ ಸಿದ್ಧಾಂತವೇ ಯಾವುದು ಅಂತಾರೆ ವಾಸ್ತವವಾದ ಅಂತೇಳಿ ನಾವು ನೋಡ್ತೀವಿ. ಇನ್ನು ರಾಷ್ಟ್ರಗಳ ನೈತಿಕ ಆಶಯಗಳಿದಾವಲ್ಲ, ಮಾರಲ್ ಅಸ್ಪಿರೇಷನ್ಸ್ ಆಫ್ ಅ ನೇಷನ್ಸ್ ಹೇಗಿರ್ತವೆ ಅಂತ ಹೇಳ್ತಾರೆ ಇವರು. ಈ ಸಿದ್ಧಾಂತ ರಾಷ್ಟ್ರಗಳನ್ನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪಾತ್ರಧಾರಿಗಳು ಅಂತೇಳಿ ಪರಿಗಣಿಸುತ್ತೆ. ಈ ರಾಷ್ಟ್ರಗಳು ಶಕ್ತಿ ಅಥವಾ ಅಧಿಕಾರ ಅಥವಾ ಬಲದ ಸಹಾಯದಿಂದ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಮುಂದುವರಿಸಲಿಕ್ಕೆ, ಸಾಧಿಸಲಿಕ್ಕೆ ಪ್ರಯತ್ನಿಸ್ತಿರ್ತವೆ ವಿನಃ ಇಲ್ಲಿ ನೈತಿಕ ಆಶಯಗಳ ಅಂದ್ರೇನೆ ಏನು ಅಂತಂದ್ರೆ ರಾಷ್ಟ್ರದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ, ರಾಷ್ಟ್ರದ ಶಕ್ತಿಯನ್ನ ಉಳಿಸಿಕೊಳ್ಳುವ, ಮತ್ತೊಬ್ಬರ ಮೇಲೆ ಅದನ್ನ ಪ್ರಯೋಗ ಮಾಡುವ ಅಂತ ಕರಿತೀವಿ. ಇನ್ನು ಆರನೆಯ ಕೊನೆಯ ತತ್ವ ಹ್ಯಾನ್ಸ್ ಜೆ ಮಾರ್ಗೆಂತ್ ಅವರು ಪ್ರತಿಪಾದನೆ ಮಾಡಿದ್ದೇನು ಅಂತಾರೆ ರಾಜಕೀಯ ಕ್ಷೇತ್ರ ಸ್ವಾಯತ್ತತೆಯನ್ನ ಹೊಂದಿರುವ ಕ್ಷೇತ್ರ, ಅಟಾನಮಿ ಆಫ್ ಪೊಲಿಟಿಕಲ್ ಸ್ಪೇರ್ ಅಂತ ಕರಿತೀವಿ. ವಾಸ್ತವವಾದ ಏನ್ ಹೇಳುತ್ತೆ ನೋಡಿ, ವಾಸ್ತವವಾದ ರಾಜಕೀಯ ಕ್ಷೇತ್ರದ ಸ್ವಾಯತ್ತತೆಯನ್ನ, ಸ್ವಾತಂತ್ರ್ಯವನ್ನ ಘೋಷಣೆ ಮಾಡುತ್ತೆ. ರಾಜಕೀಯ ವಾಸ್ತವವಾದ ಮತ್ತೆ ಇತರೆ ಚಿಂತನಾ ಪಂಥಗಳ ನಡುವೆ ನೈಜವಾದ ಮೂಲಭೂತವಾದಂತಹ ವ್ಯತ್ಯಾಸವನ್ನ ಮಾಡುತ್ತೆ. ಹೇಗೆ ಅರ್ಥಶಾಸ್ತ್ರಜ್ಞನೊಬ್ಬನ ಅವನ ಮೂಲ ಚಿಂತನೆಯ ಹಿನ್ನೆಲೆ ಏನಾಗಿರುತ್ತೆ ಅಂತಂದ್ರೆ ತುಷ್ಟಿಗುಣ, ಯಾವ ವಸ್ತುವನ್ನ ತೆಗೆದುಕೊಂಡರೆ ಗ್ರಾಹಕರಿಗೆ ಹೆಚ್ಚು
ತೃಪ್ತಿ ಆಗುತ್ತೆ ಅನ್ನೋದನ್ನ ಅರ್ಥಶಾಸ್ತ್ರಜ್ಞ ಹೇಗೆ ಪ್ರಾಮುಖ್ಯತೆಯನ್ನ ಕೊಡ್ತಾನಲ್ಲ, ಅಥವಾ ವಕೀಲನೊಬ್ಬನಿಗೆ ನಿಜವಾಗ್ಲೂ ಯಾವುದು ಪ್ರಾಮುಖ್ಯತೆ ಇರುತ್ತೆ ಅಂತಂದ್ರೆ ವ್ಯಕ್ತಿಯೊಬ್ಬನ ನಡತೆ ಕಾನೂನುಗಳಿಗೆ ಅನುಗುಣವಾಗಿ ಇದೆಯಾ ಇಲ್ಲ ಅನ್ನೋದನ್ನ ವಕೀಲರೊಬ್ಬರು ಹೇಗೆ ಆಲೋಚನೆ ಮಾಡ್ತಾರೆ, ಮತ್ತೆ ನೀತಿವಾದಿಯೊಬ್ರು ವ್ಯಕ್ತಿಯೊಬ್ಬನ ನಡತೆ ನೈತಿಕ ತತ್ವಗಳಿಗೆ ಅನುಗುಣವಾಗಿ ಇದೆಯಾ ಇಲ್ಲ ಅನ್ನೋದನ್ನ ಹೇಗೆ ಚಿಂತನೆ ಮಾಡ್ತಾರಲ್ಲ, ಹಾಗೆ ವಾಸ್ತವವಾದಿ ಒಬ್ಬ ಯಾವಾಗ್ಲೂ ಏನ್ ಚಿಂತನೆ ಮಾಡಬೇಕು ಅಂದ್ರೆ ಬಲ ಅಥವಾ ಶಕ್ತಿಯನ್ನ ರಾಷ್ಟ್ರೀಯ ಹಿತಾಸಕ್ತಿಗಾಗಿ, ದೇಶದ ಹಿತಕ್ಕಾಗಿ ಹೇಗೆ ಬಳಸಬೇಕು, ಹೇಗೆ ಅದನ್ನ ಉಳಿಸ್ಕೋಬೇಕು ಅನ್ನೋದನ್ನ ಚಿಂತಿಸ್ತಾನೆ ಅಂತೇಳಿ ಹೆನ್ಸ್ ಜೆ ಮಾರ್ಗೆಂಟ್ ಅವರು ಹೇಳ್ತಾರೆ. ಮುಂದುವರೆದು ಅವನು ಒಂದು ನಿರ್ದಿಷ್ಟವಾದಂತ ನೀತಿ ಧೋರಣೆ ರಾಷ್ಟ್ರೀಯ ಹಿತಾಸಕ್ತಿಗೆ ಉಪಯೋಗಕಾರಿಯಾಗಿದೆಯೇ ಅಥವಾ ಅನುಕೂಲ ಆಗಿದೆಯೇ ಅಥವಾ ಇಲ್ಲ ಅನ್ನೋದನ್ನ ಅತ್ಯಂತ ಕಾಳಜಿಯಿಂದ ಆಲೋಚನೆ ಮಾಡ್ತಾ ಒಟ್ಟಾರೆ ರಾಷ್ಟ್ರದ ಹಿತದ ಸಲುವಾಗಿ ನೈತಿಕತೆ ಅನೈತಿಕತೆ ಎಲ್ಲವನ್ನು ಆಲೋಚನೆಯಿಂದ ಹೊರಗಿಟ್ಟು ತನ್ನ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ, ತನ್ನ ರಾಷ್ಟ್ರಕ್ಕೆ ಅನುಕೂಲ ಮಾಡುವಂತ ಚಿಂತನೆ ಇರುತ್ತೆ. ಅದಕ್ಕೆ ರಾಜಕೀಯ ಕ್ಷೇತ್ರ ಉಳಿದಂತೆ ಎಲ್ಲ ಕ್ಷೇತ್ರಗಳ ನೀತಿ ನಿಯಮಗಳ ಆಚೆ ನಿಂತ್ಕೊಂಡಿರುತ್ತೆ ಅನ್ನೋದನ್ನ ಹೆನ್ಸ್ ಜೆ ಮಾರ್ಗೆಂಟ್ ಅವರು ಹೇಳ್ತಾರೆ. ಇನ್ನು ಈ ವಾಸ್ತವವಾದ ಟೀಕೆಗಳಿಂದ ಹೊರತಾಗಿಲ್ಲ, ಈ ವಾಸ್ತವವಾದದ ವಿರುದ್ಧ ಕೆಲವೊಂದಿಷ್ಟು ಟೀಕೆಗಳಿದಾವೆ ನೋಡಿ. ವಾಸ್ತವವಾದ ಏನ್ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದೆಯಲ್ಲ, ವಾಸ್ತವಿಕ ಸಿದ್ಧಾಂತದ ಅಥವಾ ವಾಸ್ತವವಾದದ ಸಿದ್ಧಾಂತದ ವಿರುದ್ಧ ಟೀಕೆಗಳನ್ನ ಅಂತ ನಾವು ನೋಡಿದೀವಿ ಅಂತಾರೆ. ಬೋನೋ ವಾಸ್ತರ್ಮೆನ್ ಅವ್ರು ಹೇಳ್ತಾರೆ, ಮಾರ್ಗೆಂಟ್ ಅವರ ವಾಸ್ತವಿಕ ಸಿದ್ಧಾಂತದ ಪ್ರಭಾವ ಎಲ್ಲಿವರೆಗೂ ರಾಜಕಾರಣದಲ್ಲಿ ಅಥವಾ ಎಲ್ಲಿವರೆಗೆ ಮುಂದುವರಿಯುತ್ತಲ್ಲ ಅಲ್ಲಿವರೆಗೆ ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನದಲ್ಲಿ ಯಾವುದೇ ವೈಜ್ಞಾನಿಕ ಪ್ರಗತಿ ಸಾಧ್ಯ ಇಲ್ಲ. ಬರೀ ಈ ಹೋರಾಟ ಉಳಿವಿಗಾಗಿ ಹೋರಾಟ ನಡೆಸ್ತಾ ಹೋದ್ರೆ ದೇಶಗಳು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ವೈಜ್ಞಾನಿಕ ಪ್ರಗತಿ ಆಗೋದಿಲ್ಲ, ವಿಜ್ಞಾನದ ಅಭಿವೃದ್ಧಿ ಆಗೋದಿಲ್ಲ, ಬರೀ ಯುದ್ಧಗಳಲ್ಲೇ ಮುಳುಗಬೇಕಾಗತ್ತೆ ಅನ್ನೋದನ್ನ ಬೋನೋ ವಾಸ್ತರ್ಮೆನ್ ಅವ್ರು ಹೇಳ್ತಾರೆ. ಇನ್ನು ರಾಬರ್ಟ್ ಟಕ್ಕರ್ ಅವರು ಹೇಳೋದೇನು ಅಂತಾರೆ, ರಾಜಕೀಯ ವಾಸ್ತವವಾದ ಅಸಂಗತತೆಗಳಿಂದ ಕೂಡಿದೆ. ಅಂದ್ರೆ ಇದರಲ್ಲಿ ಕ್ರಮಬದ್ಧತೆ ಇಲ್ಲ. ಒಂದು ಕಡೆ ಯುದ್ಧ ಮಾಡ್ಬೇಕಂತ ಹೇಳಿದ್ರೆ ಮತ್ತೊಂದು ಕಡೆ ಇವರು ಶಕ್ತಿ ಸಮತೋಲನದ ಬಗ್ಗೆ ಹೇಳ್ತಾರೆ, ಮತ್ತೆ ಇದು ಮನುಷ್ಯನ ಸಹಜ ಗುಣ ಅಂತ ಹೇಳ್ತಾರೆ. ಹೀಗೆ ಅಸಂಗತಿಗಳಿಂದ ಕೂಡಿದೆ ಅಂತ ಹೇಳಿ ಹೇಳ್ತಾರೆ. ಹಾಫ್ಮನ್ ಅವರು ಹೇಳೋದೇನು ಅಂತಾರೆ, ಈ ಸಿದ್ಧಾಂತ ಸಂಪೂರ್ಣವಾಗಿ ಕ್ರಮರಹಿತತೆ ಮತ್ತೆ ಅಸ್ಪಷ್ಟತೆಯಿಂದ ಕೂಡಿದೆ ಅನ್ನೋದನ್ನ ಟೀಕೆ ಮಾಡಿರೋದನ್ನ ನಾವು ನೋಡ್ತೀವಿ. ಇನ್ನು ಕ್ವಿನ್ಸಿ ರೈಟ್ ಅವರು ಹೇಳ್ತಾರೆ, ಈ ಸಿದ್ಧಾಂತ ರಾಷ್ಟ್ರೀಯ ನೀತಿ ನ್ಯಾಷನಲ್ ಪಾಲಿಸಿಯ ಮೇಲೆ ಮೌಲ್ಯಗಳ ಪರಿಣಾಮಗಳನ್ನ ಪರಿಗಣಿಸಿಲ್ಲ. ಆದ್ರೆ ಪ್ರತಿಯೊಂದು ದೇಶವೂ ಕೂಡ ತನ್ನ ರಾಷ್ಟ್ರೀಯ ನೀತಿಯಲ್ಲಿ ಕೆಲವೊಂದಿಷ್ಟು ಮೂಲ್ಯಗಳನ್ನು ಇಟ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಭಾರತದ ಉದಾಹರಣೆಯನ್ನೇ ನಾವು ತಗೊಂಡಿವಿ ಅಂತಾರೆ, ನಾವು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ಮೌಲ್ಯಗಳನ್ನ, ಉದಾಹರಣೆಗೆ ಅಲಿಪ್ತ ನೀತಿ ಇರಬಹುದು, ಅಥವಾ ಸೇನಾ ಒಕ್ಕೂಟಗಳನ್ನ ಸೇರೋದೇ ಇರುವಂತ ನೀತಿ ಇರಬಹುದು, ವರ್ಣಭೇದ ನೀತಿಗೆ ವಿರುದ್ಧ ಇರಬಹುದು, ವಸಾಹತುಶಾಹಿ ನೀತಿಗೆ ವಿರುದ್ಧ ಇರಬಹುದು, ಶಾಂತಿ ಸಹಕಾರ ಸಹಬಾಳ್ವೆ ನೀತಿಯನ್ನ ಎತ್ತಿ ಹಿಡಿದಿರೋದಿರಬಹುದು, ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವಂತ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗದೇ ಇರುವಂತದ್ದು ಇರಬಹುದು. ಇವೆಲ್ಲವೂ ಕೂಡ ಪ್ರತಿಯೊಂದು ರಾಷ್ಟ್ರಗಳ ಮೌಲ್ಯಗಳು ಅಂತ ಹೇಳಿ ಕರಿತೀವಿ. ಇನ್ನು ಅರಾನ್ ರವರು ಹೇಳೋದು, ವಾಸ್ತವವಾದವು ಸಿದ್ಧಾಂತ ಮತ್ತೆ ನೀತಿಗಳ ನಡುವಿನ ಸಂಬಂಧವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಯಾವಾಗ್ಲೂ ಸಿದ್ಧಾಂತಗಳು ಮತ್ತೆ ನೀತಿಗಳ ಮಧ್ಯೆ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಅರಾನ್ ರವರು ಹೇಳಿದರು. ಇನ್ನು ಈ ಸಿದ್ಧಾಂತದ ವಿರುದ್ಧ ಇನ್ನೊಂದು ಟೀಕೆ ಯಾವುದು ಅಂತಾರೆ, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಶಕ್ತಿ ಒಂದೇ ಪ್ರೇರಣೆ ಅಲ್ಲ. ಕಾರಣ ಈ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಒಂದು ರಾಜ್ಯದ ವರ್ತನೆಯ ಹಿಂದಿನ ಪ್ರೇರಣೆ ಕೇವಲ ಶಕ್ತಿ ಅಂತ ಹೇಳಿ ಹೇಳುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಕ್ತಿ ಪ್ರಮುಖ ಪಾತ್ರ ವಹಿಸಿದ್ರು ಕೂಡ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ವರ್ತನೆಗೆ ಅಂತಾರಾಷ್ಟ್ರೀಯ ರಾಜಕಾರಣದ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಅಂತಾರಾಷ್ಟ್ರೀಯ ಚಟುವಟಿಕೆಗಳಲ್ಲೂ ತಾನೂ ಕೂಡ ತನ್ನ ದೇಶದ ಹಿರಿಮೆಯನ್ನ ಸಾಧಿಸಬೇಕು, ಅದರ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಸಹಕಾರದಿಂದ ಇರಬೇಕು ಅಂತ ಹೇಳಿ ಬಯಸ್ತಿರುತ್ತೆ. ಆದ್ರೆ ಈ ಸಿದ್ಧಾಂತ ಹೇಳೋದು ಶಕ್ತಿ ಒಂದೇ ಕಾರಣ ಅಂತೇಳಿ ಹೇಳುತ್ತೆ. ಅದರ ಜೊತೆಗೆ ಎರಡನೇ ಟೀಕೆ ಏನು ಅಂತಾರೆ, ನಿರಂತರ ಯುದ್ಧಕ್ಕೆ ಈ ಸಿದ್ಧಾಂತ ಎಡೆಮಾಡಿಕೊಡುತ್ತೆ. ಲೀಡ್ಸ್ ಟು ದಿ ಕಂಟಿನ್ಯೂಸ್ ವಾರ್. ರಾಷ್ಟ್ರಗಳ ಇತಿಹಾಸವೇ ಯುದ್ಧ ಅಂತೇಳಿ ಹೇಳೋ ಮೂಲಕ ಈ ಸಿದ್ಧಾಂತ ಏನ್ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರವನ್ನ ಬರೀ ಯುದ್ಧಕ್ಕೆ ಅಥವಾ ಯುದ್ಧ ನಡೆಯೋದೇ, ಯುದ್ಧ ಮಾಡೋದೇ ಪ್ರಮುಖ ಗುರಿ ಅನ್ನೋ ತರ ಈ ಸಿದ್ಧಾಂತ ಹೇಳುತ್ತೆ. ಆದ್ರೆ ರಾಷ್ಟ್ರಗಳು ಸತತವಾಗಿ ಯುದ್ಧವನ್ನು ಏನೂ ಮಾಡೋದಿಲ್ಲ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಯುದ್ಧಗಳ ನಡೆದಿರ್ತವೆ ಅನ್ನೋದನ್ನ ಈ ಸಿದ್ಧಾಂತ ಮಾಡ್ತಿದೆ. ಇನ್ನು ಈ ಸಿದ್ಧಾಂತ ಅವೈಜ್ಞಾನಿಕವಾದದ್ದು, ಅನ್ಸೈಂಟಿಫಿಕ್ ಅಂತ ಹೇಳಿ ಇದರ ವಿರುದ್ಧ ಟೀಕೆ ಬಂದಿದೆ ಅಥವಾ ಟೀಕೆ ಮಾಡಲಾಗಿದೆ. ಕಾರಣ ಈ ಸಿದ್ಧಾಂತ ಮಾನವ ಸ್ವಭಾವ ನಿಶ್ಚಿತವಾಗಿರುವಂತೆ, ಅಂತಾರಾಷ್ಟ್ರೀಯ ರಾಜಕಾರಣವು ನಿಶ್ಚಿತವಾಗಿರುತ್ತೆ ಅಂತ ಹೇಳಿ ಹೇಳುತ್ತೆ, ಒಂದೇ ತರ ಇರುತ್ತೆ ಅಂತ ಹೇಳಿ ಹೇಳುತ್ತೆ. ಹಾಗಲ್ಲ, ಮಾನವ ಸ್ವಭಾವ ಅಂತಾರಾಷ್ಟ್ರೀಯ ರಾಜಕಾರಣಗಳೆರಡೂ ಕೂಡ ನಿಶ್ಚಿತವಾಗಿರದೆ ಸಮಯ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಬದಲಾಗ್ತವೆ. ಅದರ ಮುಂದುವರೆದು ಮಾನವ ಸ್ವಭಾವ ಯಾವಾಗ್ಲೂ ಕೆಟ್ಟದ್ದಿಲ್ಲ, ಒಳ್ಳೆ ಅಂಶಗಳು ಇದಾವೆ ಅನ್ನೋದನ್ನ ಈ ಸಿದ್ಧಾಂತ ಮಾಡ್ತಿದೆ.
ಇನ್ನು ಈ ಸಿದ್ಧಾಂತ ಹಲವು ವೈರುಧ್ಯಗಳಿಂದ ಕೂಡಿದೆ, ವಿರುದ್ಧ ಅಂಶಗಳಿಂದ ಕೂಡಿದೆ ಅನ್ನೋದನ್ನ ನೋಡ್ತೀವಿ. ಕಾರಣ ನೋಡಿ, ಈ ಸಿದ್ಧಾಂತ ಹೇಳೋದೇನು ಅಂತಂದ್ರೆ, ಆರಂಭದಲ್ಲಿ ಮಾರ್ಗೆಂಟ್ ಅವ್ರು ಹೇಳ್ತಾರೆ ನಿರಂತರವಾಗಿ ಯುದ್ಧ ನಡೆಯುವಂಥದ್ದೇ ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ರಾಯಭಾರತ್ವದ ಮೂಲಕ ಶಾಂತಿಯನ್ನು ಸ್ಥಾಪಿಸಬಹುದು ಅಂತ ಹೇಳಿ ಹೇಳ್ತಾರೆ. ಮಾರ್ಗೆಂಟ್ ಅವರು ರಾಷ್ಟ್ರೀಯ ಹಿತಾಸಕ್ತಿ ಮತ್ತೆ ಇತರೆ ದೇಶಗಳ ರಾಜಕಾರಣವನ್ನ ಆದರ್ಶ ವಿದೇಶಾಂಗ ನೀತಿಯನ್ನ ರೂಪಿಸಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗಲ್ಲ, ಒಂದು ದೇಶ ತನ್ನ ವಿದೇಶಾಂಗ ನೀತಿಯನ್ನ ರೂಪಿಸುವಾಗ ಯಾವಾಗಲೂ ಸಹಕಾರದ ಮನೋಭಾವನೆಯ ಅಂಶಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತೆ ಅನ್ನೋದನ್ನ ಇವರು ಮರ್ತಿದ್ದಾರೆ. ಮುಂದೆ ಸಮರ್ಥವಾದಂತ ರಾಜನೀತಿ ನಿಪುಣರು ಮಾತ್ರ ರಾಯಭಾರತವನ್ನ ಸರಿಯಾಗಿ ನಡೆಸಬಲ್ಲರು ಅಂತ ಹೇಳಿ ಮತ್ತೆ ಹೇಳ್ತಾರೆ ಅಂತಹ ರಾಜನೀತಿ ನಿಪುಣರು ಸಿಗೋದು ವಿರಳ ಅಂತ ಹೇಳ್ತಾರೆ. ಮತ್ತೆ ಅವರನ್ನ ಶಿಕ್ಷಣದಿಂದನೋ ಅಥವಾ ಇನ್ಯಾವುದೇ ರೀತಿಯಿಂದ ರೂಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ರಾಜನೀತಿ ನಿಪುಣರು ದೈವಿಚ್ಛೆ ಇದ್ರೆ ಮಾತ್ರ ಅಂತವರನ್ನ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇವರು ಒಂಥರ ಮತ್ತೆ ದೈವಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಾಗಿದೆ. ಇಲ್ಲ, ಅಂತಾರಾಷ್ಟ್ರೀಯ ರಾಜನೀತಿ ನಿಪುಣರನ್ನ ಶಿಕ್ಷಣದಿಂದ ತರಬೇತಿಯಿಂದ ರೂಪಿಸಬಹುದು. ಮುಂದುವರೆದು ಪ್ರತಿಯೊಂದು ದೇಶವೂ ಕೂಡ ಅಂತ ರಾಜನೀತಿ ನಿಪುಣರ ಹೊಂದಿರುತ್ತೆ. ಅಂತ ರಾಜನೀತಿ ನಿಪುಣರೇ ಇವತ್ತು 3ನೇ ಜಾಗತಿಕ ಯುದ್ಧ ಆಗದೆ ಇರುವಂತೆ ತಡೆಗಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಇನ್ನು ಈ ಸಿದ್ಧಾಂತ ರಾಜಕೀಯೇತರ ಸಂಬಂಧಗಳನ್ನ ನಿರ್ಲಕ್ಷ್ಯ ಮಾಡಿದೆ. ಪ್ರತಿಯೊಂದು ರಾಷ್ಟ್ರ ಬರೀ ಶಕ್ತಿಯನ್ನ ಹೊಂದೋದಲ್ಲ, ರಾಜಕೀಯೇತರ ಸಂಬಂಧಗಳು ಇರ್ತವೆ. ಉದಾಹರಣೆಗೆ ಅಂತಾರಾಷ್ಟ್ರೀಯ ಕ್ರೀಡಾ ಸಮ್ಮೇಳನಗಳಿರ್ಬೋದು, ಖಾಸಗಿ ಪತ್ರ ವ್ಯವಹಾರಗಳು ಅಂದ್ರೆ ದೇಶದ ಮುಖ್ಯಸ್ಥರ ಖಾಸಗಿ ಪತ್ರ ವ್ಯವಹಾರಗಳಿರ್ಬೋದು, ಟೆಲಿಗ್ರಾಮ್ಗಳಿರ್ಬೋದು, ಟೆಲಿಫೋನ್ಗಳಿರ್ಬೋದು, ಪುಸ್ತಕಗಳ ಪ್ರಸರಣ ಇರಬಹುದು, ಈ ಎಲ್ಲ, ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಈ ಎಲ್ಲ ವಿಧಾನದಿಂದ ಕೂಡ ರಾಷ್ಟ್ರಗಳು ಒಳ್ಳೆ ಸಂಬಂಧವನ್ನು ಹೊಂದಲಿಕ್ಕೆ ಬಯಸ್ತಿರ್ತವೆ. ಮಾರ್ಗೆಂಟ್ ಅವರು ರಾಜಕೀಯ ಚಟುವಟಿಕೆಗಳನ್ನ ರಾಜಕೀಯೇತರ ಚಟುವಟಿಕೆಗಳಿಂದ ಬೇರ್ಪಡಿಸುವಂತ ವಿಧಾನದ ಬಗ್ಗೆ ಯಾವುದೇ ಸಲಹೆಯನ್ನ ನೀಡಿಲ್ಲ ಅನ್ನೋದು ಅದರ ಕುರಿತು ಇರುವಂತ ಇನ್ನೊಂದು ಟೀಕೆ. ಇನ್ನು ಅಧಿಕಾರ ಅಂತಿಮ ಅಲ್ಲ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಈ ಸಿದ್ಧಾಂತ ಹೇಳೋದು ಅಧಿಕಾರವೇ ಅಂತಿಮ ಅಂತ ಹೇಳುತ್ತೆ. ಆದ್ರೆ ಅಧಿಕಾರವನ್ನ ಪಡೆಯೋದೇ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಾಲಗಳಲ್ಲಿ ದೇಶದ ಗುರಿಗಳಾಗಿರೋದಿಲ್ಲ. ಕಾಲ ಸಂದರ್ಭಗಳಿಗೆ ಅನುಗುಣವಾಗಿ ಅಂತಾರಾಷ್ಟ್ರೀಯ ರಾಜಕಾರಣದ ಉದ್ದೇಶ ಬೇರೆ ಆಗಿರುತ್ತೆ. ಉದಾಹರಣೆಗೆ ಎಲ್ಲಾದ್ರೂ ವಸಾಹತುಶಾಹಿತ್ವ ನಡೀತಿತ್ತು ಅಂದ್ರೆ ಉಳಿದಂತ ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅದನ್ನು ವಿರೋಧಿಸ್ತವೆ. ಅಲ್ಲಿ ಯಾವ ಶಕ್ತಿಯನ್ನ ಪಡೆಯುವ ಉದ್ದೇಶವೂ ಇರೋದಿಲ್ಲ. ಯಾವುದಾದ್ರೂ ಒಂದು ದುರ್ಬಲ ರಾಷ್ಟ್ರದ ಮೇಲೆ ಪ್ರಬಲ ರಾಷ್ಟ್ರ ಆಕ್ರಮಣಕ್ಕಿಳಿದ್ರೆ ಉಳಿದಂತ ರಾಷ್ಟ್ರಗಳು ಆ ದುರ್ಬಲ ರಾಷ್ಟ್ರದ ಪರವಾಗಿರುತ್ತವೆ. ಇಲ್ಲಿ ಯಾವ ಶಕ್ತಿಯನ್ನ ಪಡೆಯುವುದಿರುವುದಿಲ್ಲ. ಅದಕ್ಕೆ ಹಾಫ್ಮನ್ ಅವರು ವಾಸ್ತವವಾದವನ್ನ ಶಕ್ತಿ ಏಕತಾವಾದ, ಪವರ್ ಮೊನೋಯಿಸಮ್ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಇನ್ನು ರಾಜಕಾರಣ ಸಂಪೂರ್ಣವಾಗಿ ಸ್ವಾಯತ್ತತೆಯನ್ನ ಪಡೆದಿದೆ ಅನ್ನುವಂಥ ವಿಧಾನ ಇದೆಯಲ್ಲ, ಅಥವಾ ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದನೆ ಇದೆಯಲ್ಲ, ಅದನ್ನು ಕೂಡ ಟೀಕೆಗೆ ಒಳಪಡಿಸಲಾಗಿದೆ. ನೋಡಿ, ರಾಜಕಾರಣ ಸಂಪೂರ್ಣವಾಗಿ ಸ್ವಾಯತ್ತತೆಯನ್ನ ಪಡೆದಿರುವಂತಹ ಕ್ಷೇತ್ರ ಏನಲ್ಲ. ಒಂದು ದೇಶದ ಆರ್ಥಿಕ ವ್ಯವಸ್ಥೆ, ಧರ್ಮ, ನೈತಿಕತೆಗಳು ಕೂಡ ಆ ದೇಶದ ರಾಜಕಾರಣವನ್ನ ಪ್ರಭಾವಿಸ್ತವೆ. ಹಾಗೆ ರಾಜಕಾರಣವೂ ಕೂಡ ಆ ದೇಶದ ಆರ್ಥಿಕ ವ್ಯವಸ್ಥೆ, ಧರ್ಮ, ನೈತಿಕತೆ ವ್ಯವಸ್ಥೆಗಳ ಮೇಲೆ ತನ್ನದೇ ಆದಂತ ಪ್ರಭಾವವನ್ನ ಬೀರಿರುವುದನ್ನು ನಾವು ನೋಡ್ತೀವಿ. ಒಟ್ಟಾರೆ ಇದುವರೆಗೆ ನಾವು ವಾಸ್ತವವಾದ ಅಂದ್ರೆ ಏನು, ವಾಸ್ತವವಾದದ ಅಥವಾ ನೈಜವಾದ ಅಂದ್ರೆ ಏನು, ನೈಜವಾದದ ವಿರುದ್ಧ ಟೀಕೆಗಳನ್ನ ನೋಡಿದೀವಿ. ಇದರ ಹೊರತಾಗಿಯೂ ಕೂಡ ವಾಸ್ತವವಾದ ಒಂದು ಪಯೋನಿಯರ್ ಮೂಲ ಸಿದ್ಧಾಂತವಾಗಿ ಇವತ್ತು ರೂಪುಗೊಂಡಿದೆ. ಈ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಒಂದು ಸೈದ್ಧಾಂತಿಕ ಚೌಕಟ್ಟನ್ನ, ಥೆರಾಟಿಕಲ್ ಓರಿಯೆಂಟೇಷನ್ ಅನ್ನ ಒದಗಿಸಿರುವಂತಹ ಯಾವುದಾದ್ರೂ ಒಂದು ಸಿದ್ಧಾಂತ ಇದ್ರೆ ಅದು ವಾಸ್ತವವಾದ. ಹ್ಯಾನ್ಸ್ ಜೆ ಮಾರ್ಗೆಂಟ್ ಅವರು ಯುದ್ಧೋತ್ತರ ಕಾಲದ ಶ್ರೇಷ್ಠ ಸಿದ್ಧಾಂತಿ ಮತ್ತೆ ಪ್ರವರ್ತಕ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ. 2ನೇ ಮಹಾಯುದ್ಧದ ಫಲಿತಾಂಶವನ್ನ ಅರ್ಥೈಸುವ ಮೂಲಕ ವಾಸ್ತವವಾದ ಆದರ್ಶವಾದ ಏನಿತ್ತಲ್ಲ ಅದಕ್ಕೆ ಒಂದು ಬಲವಾದ ಪೆಟ್ಟನ್ನ, ಆದರ್ಶವಾದ ಸರಿ ಇಲ್ಲ, ಆದರ್ಶವಾದವನ್ನ ಮೀರಿ ಯುದ್ಧಗಳು ನಡೆದಿದ್ದಾವೆ ಅನ್ನೋದನ್ನ ತಿಳಿಸಿಕೊಟ್ಟಂತ ಸಿದ್ಧಾಂತ ಯಾವುದು ಅಂತಂದ್ರೆ ಅದು ವಾಸ್ತವವಾದ ಅಥವಾ ನೈಜವಾದ ಅನ್ನೋದನ್ನ ನಾವು ನೋಡ್ತೀವಿ. ಅದರ ಮುಂದುವರೆದು ಇಂದಿಗೂ ಕೂಡ ಬಹುತೇಕ ದೇಶಗಳು ಅಥವಾ ವಿಶ್ವ ಸಮುದಾಯ ಅಂತಾರಾಷ್ಟ್ರೀಯ ರಾಜಕಾರಣವನ್ನ ಶಕ್ತಿ ದೃಷ್ಟಿಕೋನದಿಂದ ನೋಡ್ತಿರೋದನ್ನ ನಾವು ಇವತ್ತಿಗೂ ಕೂಡ ನೋಡ್ತಿದ್ವಿ. ಅದೇ ವಿಶ್ಲೇಷಣೆಯನ್ನ ಈ ಸಿದ್ಧಾಂತ ತಮಗೆ ತಿಳಿಸಿಕೊಟ್ಟಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತಮಗೆ ನೈಜವಾದ ಅಂದ್ರೆ ಏನು, ನೈಜವಾದದ ಪ್ರಮುಖ ಪ್ರತಿಪಾದಕರು, ಅದರ ಮುಂದುವರಿದ ಭಾಗವಾಗಿ ನೈಜವಾದದ ಪ್ರಮುಖ ಪ್ರತಿಪಾದಕನಾಗಿರುವಂತಹ ಹ್ಯಾನ್ಸ್ ಜೆ ಮಾರ್ಗೆಂಟ್ ಅವರು ಪ್ರತಿಪಾದಿಸಿರುವ 6 ಸಿದ್ಧಾಂತಗಳು, ಆ ಸಿದ್ಧಾಂತದ ವಿರುದ್ಧ ಇರುವಂತಹ ಟೀಕೆಗಳನ್ನ ತಮ್ಮ ಜೊತೆಗೆ ಚರ್ಚೆ ಮಾಡಿದ್ದು. ಈ ವಿಡಿಯೋ ತಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ತಮಗೆ ನವನೈಜವಾದ ಅಥವಾ
ನವ ವಾಸ್ತವವಾದದ ಕುರಿತು ಹೆಚ್ಚು ಮಾಹಿತಿಯನ್ನ ಕೊಡಲಾಗುವುದು ಅಂತ ಹೇಳ್ತಾ ವಂದನೆಗಳು.